ಎಸ್ ಮೇಡಮ್. ಮೊದಲನೇದಾಗಿ ಕರ್ನಾಟಕದ ಸಮಸ್ತ ಸ್ಪರ್ಧಾರ್ಥಿಗಳ ಪರವಾಗಿ ನಿಮಗೆ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಾನು ಸ್ವಾಗತಿಸ್ತಾ ಇದ್ದೀನಿ. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್. ಮೊದಲನೇ ಪ್ರಶ್ನೆ ಮೇಡಮ್ ನಿಮ್ಗೆ ಬಂದ್ಬಿಟ್ಟು ನಿಮ್ಮ ಕಂಪ್ಲೀಟ್ ಹೆಸರು, ತಾಲೂಕು, ಜಿಲ್ಲೆ ಇದು ಸ್ವಲ್ಪ ತಿಳಿಸ್ಕೊಡಿ ನಮ್ಮ ಹುಡುಗರಿಗೆ. ನನ್ನ ಹೆಸರು ಅಮ್ರೀನ್ ಸರ್. ಓಕೆ ನಮ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಒಂದು ಚಿಕ್ಕ ಹಳ್ಳಿ ಸರ್. ಓಕೆ. ಎಸ್, ಕೋಲಾರ ಜಿಲ್ಲೆಯಿಂದ ಒಂದು ಚಿಕ್ಕ ಹಳ್ಳಿಯಿಂದ ಅಮ್ರೀನ್ ಮೇಡಮ್ ಅಂತೇಳಿ. ನನ್ನ ವಯಸ್ಸು ಜೋರಿಲ್ಲ ನಿಮಗೆ? ಜೋರಾಗಿದೆ ಅಲ್ವಾ ಮೇಡಮ್? ವಾಯ್ಸ್ ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕಡಿಮೆ ಬರ್ತಾ ಇದೆಯಾ? ಇಲ್ಲ, ಜೋರಾಗಿದೆಯಲ್ಲ. ಕಡಿಮೆ ಬರ್ತಾ ಇದೆ. ಒಂದು ಸೆಕೆಂಡ್ ಮತ್ತೊಮ್ಮೆ ನೋಡು. ಎಸ್, ಈಗ ನೋಡಿ. ಐ ಹೋಪ್ ನಿಮ್ಗೆ ಈಗ ವಾಯ್ಸ್ ಜೋರಾಗಿ ಬರುತ್ತೆ. ಎಸ್ ಮೇಡಮ್ ಅವರು ಕೋಲಾರ ಜಿಲ್ಲೆಯಿಂದ. ಮೇಡಮ್, ಈಗ ಒಟ್ಟಾರೆಯಾಗಿ ಟಿ ಇ ಟಿಯಲ್ಲಿ ನಿಮ್ಗೆ ಬಂದಿರತಕ್ಕಂಥ ಒಟ್ಟು ಅಂಕ ಎಷ್ಟು? 137 137 ಸರ್. ಎಸ್, ಒಟ್ಟಾರೆಯಾಗಿ ಅವರು 137 ಅಂಕಗಳನ್ನು ಈಗ ಟಿ ಇ ಟಿಯಲ್ಲಿ ಗಳಿಸಿದ್ದಾರೆ. ಮೇಡಮ್, ಈಗ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಮೇಡಮ್, ಅಥವಾ ಕಂಪ್ಲೀಟಾಗಿ ಕೂತ್ಕೊಂಡು ಓದಿದ್ರಾ? ಇಲ್ಲ ಸರ್, ಜಸ್ಟ್ ರೀಸೆಂಟ್ ಆಗಿ ನಂದು B.Ed ಕಂಪ್ಲೀಟ್ ಆಗಿದೆ ಸರ್. ಓಕೆ. ಸೊ ಎಲ್ಲೂ ಪರ್ಟಿಕ್ಯುಲರ್ ವರ್ಕ್ ಅಂತ ಓದಿಲ್ಲ ಸರ್. ವರ್ಕಿಂಗ್ ಎಲ್ಲಿ ಮಾಡ್ತಾ ಇಲ್ಲ ಮೇಡಮ್? ಇಲ್ಲ ಸರ್. ಸೊ ಯಾವ್ಯಾವ ವಿಷಯಗಳು ಎಷ್ಟೆಷ್ಟು ಮಾರ್ಕ್ಸ್ ಬಿದ್ದಿದ್ದಾವೆ ಅಂತ ಹೇಳ್ತೀರಾ? ಎಸ್ ಸರ್. ಹೇಳಿ. ಕನ್ನಡ 27 ಸರ್. 27 ಕನ್ನಡದಲ್ಲಿ. ಓಕೆ. ಇಂಗ್ಲಿಷ್ 24. ಇಂಗ್ಲಿಷ್ 24 ಬಿದ್ದಿದ್ದಾವೆ. ಸೈಕಾಲಜಿ 27. 27 ಸೈಕಾಲಜಿ. ಮ್ಯಾಥ್ಸ್ 29. ಮ್ಯಾಥ್ಸ್ 29. ಸೈನ್ಸ್ 30 ಔಟ್ ಆಫ್ 30 ಸರ್. ವೆರಿ ಗುಡ್ ಮೇಡಮ್. ಸೈನ್ಸ್ 30 ಔಟ್ ಆಫ್ 30. ಟೋಟಲ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಆಮೇಲೆ ರಿಸಲ್ಟ್ ಬಂದ ಮೇಲೆ ಕೂಡ ನೀವು ನೋಡ್ಕೋಬೋದು. 137 ಮಾರ್ಕ್ಸ್ ಆಗುತ್ತೆ. ಓಕೆ. ಸೊ ಹೀಗಾಗಿ ಮೇಡಮ್, ಈ ಮುಂಚೆನೇ ಏನಾದರೂ ಟಾರ್ಗೆಟ್ ಇಟ್ಕೊಂಡಿದ್ರಾ? ನಾನು ಇಷ್ಟೇ ಮಾರ್ಕ್ಸನ್ನು ತೆಗಿಬೇಕು ಅಂತ ಹೇಳಿ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರಾ? ಸರ್, ನಾನು ಸೆಕೆಂಡ್ ಸೆಮ್ ಮತ್ತೆ ಫೋರ್ತ್ ಸೆಮ್ಮಲ್ಲಿ ಇದ್ದಾಗ 2 ಅಟೆಂಪ್ಟ್ ಕೊಟ್ಟಿದ್ದೆ ಸರ್. ಫಸ್ಟು ಓಕೆ. ಸೆಕೆಂಡ್ ಸೆಮ್ಮಲ್ಲಿ ಇದ್ದಾಗ 150ಗೆ 107 ಆಗಿತ್ತು ಸರ್ 2023 ಹ್ಞೂ. ಆಮೇಲೆ 2024 ನಾನು ಸೆಕೆಂಡ್ ಅಟೆಂಪ್ಟ್ ಕೊಟ್ಟಾಗ ಫೋರ್ತ್ ಸೆಮ್ಮಲ್ಲಿ ಇದ್ದಾಗ 98ಗೆ ಬಂದ್ಬಿಡ್ತು ಸರ್ ಸ್ಕೋರು. ಹ್ಞೂ. ಫಸ್ಟ್ ಟೈಮ್ ಜಾಸ್ತಿ ಇತ್ತು, ಮತ್ತೆ ಕಡಿಮೆ ಆಯ್ತಲ್ಲ, ಯಾಕೆ ಹಿಂಗಾಯ್ತು, ಈ ಸಲ ಏನಾದರೂ ಮಾಡಿ ಒಳ್ಳೆ ಸ್ಕೋರ್ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಿದ್ದೆ ಸರ್, ಈ ಸಲ 135 ಮಾಡಬೇಕು 135 ಮಾಡಬೇಕು ಅಂತ. ಅಂದ್ರೆ ಕನ್ನಡ, ಇಂಗ್ಲಿಷ್, ಸೈಕಾಲಜಿ ಈ ಥರ 5 ಪಾರ್ಟ್ ಇದೆಯಲ್ಲ ಸರ್, ಪ್ರತಿಯೊಂದರಲ್ಲೂ 30ಗೆ 27 ತಗೊಂಡು 35 ಆಗಲೇಬೇಕು ಅನ್ನೋದು ನಂದೊಂದು ಟಾರ್ಗೆಟ್ ಇತ್ತು ಸರ್. ಅದು ಕೊನೆಗೂ ಆ ಟಾರ್ಗೆಟನ್ನು ರೀಚ್ ಮಾಡಿದ್ರಿ? ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿದೆ ಸರ್. ಎಕ್ಸಲೆಂಟ್. ಅದಕ್ಕೆ ತುಂಬ ಖುಷಿ ಇದೆ ಸರ್. ಎಕ್ಸಲೆಂಟ್. ಸೊ ಮೇಡಮ್, ಅದೇ ರೀತಿಯಾಗಿ ಸೊ ಎನಿ ಸ್ಟ್ರಾಟಜಿ, ನೀವು ಏನಾದರೂ ಸ್ಟ್ರಾಟಜಿ ಇಟ್ಕೊಂಡಿದ್ರಾ? ಪ್ಲ್ಯಾನು ಏನಾದರೂ? ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೈನ್ಸ್ ಅವರು ಮ್ಯಾಥ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ ಬರೀ ಒಂದೇ ಸಬ್ಜೆಕ್ಟ್ನ ಫೋಕಸ್ ಮಾಡ್ತಾರೆ ಸರ್. ಓಕೆ. ನಮ್ಗೆ ಇಲ್ಲಿ ಟಿ ಇ ಟಿಯಲ್ಲಿ 5 ಸಬ್ಜೆಕ್ಟ್ ಬೇರೆ ಬೇರೆ ಇರೋದ್ರಿಂದ ಪ್ರತಿಯೊಂದು ಸಬ್ಜೆಕ್ಟಿಂದ ನಮ್ಗೆ 30 ಮಾರ್ಕ್ಸ್ ಬರೋದ್ರಿಂದ ಒಂದೇ ಸಬ್ಜೆಕ್ಟ್ನ ಜಾಸ್ತಿ ಫೋಕಸ್ ಮಾಡೋ ಬದಲು ಎಲ್ಲ ಸಬ್ಜೆಕ್ಟ್ನು ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅನಿಸ್ತು ಸರ್ ನನಗೆ. ಓಕೆ. ಸೈನ್ಸ್ ಮ್ಯಾಥ್ಸಲ್ಲಿ 60 ಔಟ್ ಆಫ್ 60 ತಗೊಂಡ್ರು ಮತ್ತೆ ಇದರಲ್ಲಿ ಕಡಿಮೆ ಆಗಿಬಿಟ್ರೆ ಸ್ಕೋರ್ ಕಮ್ಮಿ ಆಗೋಗುತ್ತಲ್ವ ಸರ್, ಆ ಥರ. ಓಕೆ, ವೆಲ್ ಡನ್ ಮೇಡಮ್. ಸೊ ಈಗ ಪ್ರತಿದಿನ ಇಷ್ಟೇ ಗಂಟೆ ಏನಾದರೂ ಓದಬೇಕಂತೇಳಿ ಏನಾದರೂ ಟಾರ್ಗೆಟ್ ಹಾಕೊಂಡಿದ್ರಾ? ಇಷ್ಟೇ ಅವರ್ಸ್ ನಾನು ಓದಬೇಕು ಪ್ರತಿದಿನ ಅಂತೇಳಿ? ಫಸ್ಟ್ ನಾನು ಕರ್ನಾಟಕ ಅಕಾಡೆಮಿಯಲ್ಲಿ ಕ್ಲಾಸಸ್ ಕೇಳ್ತೀನಿ ಸರ್. ಓಕೆ. ಅದರಲ್ಲಿ ಸೈನ್ಸ್ ಮ್ಯಾಥ್ಸ್ ನಂಗೆ ಲೈವ್ ಕ್ಲಾಸ್ ಕೇಳಕ್ಕೆ ತುಂಬ ಇಷ್ಟ. ಸೈನ್ಸ್ ಮ್ಯಾಥ್ಸ್ ಲೈವ್ ಯಾವಾಗೂ ಪ್ರಿಫರ್ ಮಾಡ್ತಿರ್ತೀನಿ ಸರ್. ಓಕೆ. ಸೈನ್ಸ್ ಸೈಕಾಲಜಿ ಸೊ ಈಗ ನಮ್ಮ ಕಡೆಗೆ ಕರ್ನಾಟಕ ಅಕಾಡೆಮಿಯಲ್ಲಿ ಯಾರೆಲ್ಲ ಕ್ಲಾಸ್ ಕೇಳ್ತಿದ್ರಿ? ಯಾರ್ದಾರ್ದು? ಫಸ್ಟ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸ್ವಲ್ಪ ದಿನ ಸಂತೋಷ್ ಸರ್ ಕ್ಲಾಸ್ ಕೇಳ್ತಿದ್ದೆ ಸರ್. ಓಕೆ. ಮತ್ತೆ ಅದ್ರ ಜೊತೆಗೆ ರವಿಕಾಂತ್ ಸರ್ ಕ್ಲಾಸ್ ಕೇಳ್ತಿದ್ದೆ. ಓಕೆ. ಮತ್ತೆ ನಂದಿನಿ ಮ್ಯಾಮ್ದು, ಸಂಗೀತ ಮ್ಯಾಮ್ದು MCQ ಸೆಷನ್ಸ್ ತುಂಬಾ ಚೆನ್ನಾಗಿ ಯೂಸ್ ಆಗ್ತಿತ್ತು ಸರ್. ಓಕೆ ಮೇಡಮ್, ವೆಲ್ ಡನ್. ಮತ್ತೆ ಮೇಡಮ್, ಅಲ್ಲಾಬಕ್ ಸರ್ದು ನೋಡಿದ್ರಾ? ಅಲ್ಲ ಬಕಸ್ ಸರ್ದು ಅಂದ್ರೆ ಸ್ವಲ್ಪ ಲೇಟ್ ಆಗಿ ಬಂದಿದ್ರಿಂದ ಆ ಸರ್ದು ಅಷ್ಟೊಂದು ಜಾಸ್ತಿ ನೋಡೋಕ್ಕಾಗಿಲ್ಲ. ಓಕೆ. ಒಟ್ಟಾರೆಗೆ MCQ ಸಂಗೀತ ಮೇಡಮ್ದು, ನಂದಿನಿ ಮೇಡಮ್ದು ಜೊತೆಗೆ ಕ್ಲಾಸಸ್ಸು ರವಿಕಾಂತ್ ಸರ್ದು ನೋಡಿದ್ದೀವಿ. ಸೈನ್ಸ್ ಮ್ಯಾಥ್ಸ್ ಲೈವ್ ಕ್ಲಾಸ್ ನೋಡ್ತಿದ್ದೆ ಸರ್. ಸಂತೋಷ್ ಸರ್ ಕ್ಲಾಸ್ ಮ್ಯಾಥ್ಸ್. ಸೈಕಾಲಜಿನ ಜಾಸ್ತಿ ನಾನು ರೆಕಾರ್ಡೆಡೇ ವಾಚ್ ಮಾಡ್ತಿದ್ದೆ ಸರ್, ಲೈವ್ ಕಮ್ಮಿ ನೋಡ್ತಿದ್ದೆ ಸರ್. ಓಕೆ. ಓಕೆ. ಯಾಕಂದ್ರೆ ನನಗೆ ಅಂದ್ರೆ ಸೈಕಾಲಜಿಯಲ್ಲಿ ಪ್ರತಿ ವರ್ಡು ಪ್ರತಿ ಸೆಂಟೆನ್ಸು ಜಾಸ್ತಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಓಕೆ. ನಾನು ಯಾವಾಗ ಒಂದೇ ಸರಿ ನೋಡ್ಬಿಟ್ಟು ಅದೇ ಹಂಗೆ ನೋಟ್ಸ್ ಮಾಡ್ಕೊಳ್ಳೋದು ಅಭ್ಯಾಸ ಸರ್ ನನಗೆ. ಅದು ನೋಟ್ಸ್ ಮಾಡ್ತಾ ಇದ್ರೆ ಲೈವ್ ಕ್ಲಾಸಲ್ಲಿ ಎಲ್ಲಿ ಪಾಯಿಂಟ್ಸ್ ಮಿಸ್ ಆಗೋಗುತ್ತೋ
ಹ್ಮ್ ಹ್ಮ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಆಲ್ಮೋಸ್ಟ್ ರೆಕಾರ್ಡೆಡ್ ನೋಡ್ಕೊಂಡು ಅದೇ ತರ ಒಂದೇ ಸಲಿನೇ ರೆಕಾರ್ಡೆಡ್ ನೋಡ್ಕೊಂಡು ಹಂಗೆ ನೋಟ್ಸ್ ಮಾಡ್ಕೊಂಡು ಹೋಗ್ತಿದ್ದೆ ಸರ್. ಓಕೆ ಮೇಡಮ್. ಅಂದ್ರೆ ಅದನ್ನ ಮತ್ತೆ ಪರ್ಟಿಕ್ಯುಲರ್ ಆಗಿ ರಿವಿಷನ್ ನೀವು ಮಾಡ್ತಾ ಕ್ಲಾಸಸ್ ಕೇಳಿದ್ಮೇಲೆ ನಿಮ್ಮದು ನೀವು ರಿವಿಷನ್ ಮಾಡ್ಕೋತಿದ್ರಿ ಅಂತ ಅರ್ಥ. ರಿವಿಷನ್ ಹೌದಾ? ಮಾಡ್ತಿದ್ದೆ ಸರ್. ಪ್ರತಿಯೊಂದು ಕ್ಲಾಸ್ ಆಗಿದ್ಮೇಲೆ ಮತ್ತೆ ಟೆಕ್ಸ್ಟ್ ಬುಕ್ ನ ಆವತ್ತೇ ಕಂಪ್ಲೀಟ್ ಮಾಡ್ತಿದ್ದೆ ಸರ್. ಇವತ್ತು ಏನ್ ಕಾನ್ಸೆಪ್ಟ್ ಮಾಡಿದ್ದಾರೆ ಓಕೆ ಅದನ್ನಷ್ಟೇ ಟೆಕ್ಸ್ಟ್ ಬುಕ್ ನ ಆವತ್ತೇ ಓದ್ ಮುಗಿಸ್ತಾ ಇದ್ದೆ ಸರ್. ಓಕೆ. ಸೊ ನೀವು ಕೋಚಿಂಗ್ ಸೇರಿದ್ದು ಯಾವಾಗ ಮೇಡಮ್? 2024 ವರೆಗೂ ನಾನು ಕರ್ನಾಟಕ ಅಕಾಡೆಮಿ ಇದೆ ಅಂತ ಕೂಡ ಗೊತ್ತಿದ್ದಿಲ್ಲ ಸರ್. ಓಕೆ 2024 ಅಲ್ಲಿ ಅದೇ ಸ್ಕೋರ್ ಕಮ್ಮಿ ಆಯ್ತಲ್ವಾ ಸರ್, ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ನಂದು 98 ಆಯ್ತಲ್ವಾ ಸರ್. ಓಕೆ ಆವಾಗ ಸೆಲ್ಫ್ ಸ್ಟಡಿ ಮಾಡೋದಕ್ಕಿಂತ ಯಾರ್ದಾದ್ರೂ ಒಬ್ರದ್ದು ಮಾರ್ಗದರ್ಶನ ತಗೊಂಡ್ರೆ ಒಳ್ಳೇದು ಅಂತ ಅನ್ಸಿತ್ತು ಸರ್ ಅವಾಗ ನನ್ಗೆ. ಓಕೆ ಮೇಡಮ್. ಆ ಟೈಮಲ್ಲಿ ನಮ್ B.Ed ಟೀಚರ್ಸ್ ಇಬ್ರಿದ್ರು ಸರ್, ನಾಗರಾಜ್ ಸರ್ ಮತ್ತೆ ಶ್ರೀಧರ್ ಮೂರ್ತಿ ಸರ್ ಅಂತ. ಓಕೆ ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು ಕರ್ನಾಟಕ ಅಕಾಡೆಮಿ ಸರ್. ಆವತ್ತೇ ನನಗೆ ಗೊತ್ತಾಗಿದ್ದು 2024 ಆಗಸ್ಟ್ ಅಲ್ಲಿ ಸರ್. ಕೊಪ್ಪಳದಲ್ಲಿ ಮೇಡಮ್ ನಾನು ವರ್ಕ್ಶಾಪ್ ಮಾಡಿದ್ದೀನಿ ನಿಮ್ಮ ಕಾಲೇಜಲ್ಲಿ. ಸೊ ಮಾಡ್ ಆನ್ಲೈನ್ ವರ್ಕ್ಶಾಪ್ಸು ಮಾಡೋಕ್ಕೆ ಶ್ರೀಧರ್ ಸರ್ ಅವರು ಕರಿತಾ ಇರ್ತಾರೆ. ಸೊ ಆಫ್ಲೈನ್ ಆನ್ಲೈನ್ ಒಂದು 2 ಸರಿ ಮಾಡಿದ್ದೀನಿ ಕೊಪ್ಪಳದಲ್ಲಿ. ವೆಲ್ ಡನ್ ಅವರು ರೆಫರ್ ಮಾಡಿದ್ದು ಸರ್ ನನಗೆ. ಎಸ್ ಮೇಡಮ್. ವಾಟ್ ಈಸ್ ಇಂಪಾರ್ಟೆಂಟ್ ಟು ಗೆಟ್ ಗುಡ್ ಮಾರ್ಕ್ಸ್ ಮ್ಯಾಮ್? ನಾವು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕಂದ್ರೆ ಏನು ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ? ಇವಾಗ ಯಾರದೇ ಒಬ್ರು ಮಾರ್ಗದರ್ಶನ ಅನ್ನೋದು ಬೇಕು ಸರ್, ಅದು ಫಸ್ಟ್ ಪಾಯಿಂಟು. ಓಕೆ ಅದ್ರ ಜೊತೆಗೆ ಕ್ಲಾಸಸ್ ಕೇಳಾದ್ಮೇಲೆ ಏನ್ ಕೇಳಿದೀವೋ ಅದನ್ನ ಟೆಕ್ಸ್ಟ್ ಬುಕ್ ಅಂತೂ ಓದ್ಲೇಬೇಕು ಸರ್. ಓಕೆ ಟೆಕ್ಸ್ಟ್ ಬುಕ್ ರೀಡಿಂಗು ಇಂಪಾರ್ಟೆಂಟ್ ಅನ್ಸ್ತು. ಮತ್ತೆ ಅದ್ ಬಿಟ್ಟು ಒಂದ್ ಸಬ್ಜೆಕ್ಟ್ ನ ಜಾಸ್ತಿ ಫೋಕಸ್ ಮಾಡೋ ಬದಲು ಎಲ್ಲಾ ಸಬ್ಜೆಕ್ಟ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡೋದು ಬೆಸ್ಟ್ ಅನ್ಸ್ತು ಸರ್. ವೆರಿ ಗುಡ್ ಮೇಡಮ್. ಮೇಡಮ್ ಒಂದು ಪಾಯಿಂಟ್ ಹೇಳಿದ್ರು, ಒಂದು ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡೋದಕ್ಕಿಂತ ಎಲ್ಲ ಸಬ್ಜೆಕ್ಟ್ಸ್ ಮೇಲೆ ಸ್ವಲ್ಪ ಸ್ವಲ್ಪ ನಾವು ಗಮನ ಹರಿಸೋದು ಮ್ಯಾಟರ್ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳಿದರು. ಹೌದಾ? ಸೊ ಆಮೇಲೆ ವಾಟ್ ಈಸ್ ದ ಯುವರ್ ಸ್ಟ್ರಾಟಜಿ ಮ್ಯಾಮ್? ಎನಿ ಅದರ್ ಸ್ಟ್ರಾಟಜಿ ಫಾರ್ ದಿಸ್? ಇದನ್ನ ಬಿಟ್ಟು ಮತ್ತೆ ಏನಾದರೂ ಸ್ಟ್ರಾಟಜೀಸ್ ಇತ್ತಾ ನಿಮ್ಗೆ ಇದನ್ನ ಹೊರತುಪಡಿಸಿ? ಸರ್ ಅಂದ್ರೆ ಯಾವ್ದೇ ಒಂದು ಕಾನ್ಸೆಪ್ಟ್ ಓದಿದ್ರು ನನಗೆ MCQ ಸಾಲ್ವ್ ಮಾಡೋದು ಜಾಸ್ತಿ ಇಷ್ಟ ಸರ್. ಓಕೆ ಹ್ಮ್ ಅದು ಕರ್ನಾಟಕ ಅಕಾಡೆಮಿಯಲ್ಲೂ ಅದು ಒಂದು ಸ್ಪೆಷಲ್ ಕ್ವಾಲಿಟಿ ಅಂತ ಹೇಳ್ಬೋದು ಸರ್. ಕರ್ನಾಟಕ ಅಕಾಡೆಮಿದು 45 ಮಿನಿಟ್ಸ್ ಕ್ಲಾಸು 15 ಮಿನಿಟ್ಸ್ MCQ ಇರ್ತಿತ್ತಲ್ವಾ ಸರ್. ಅದು ತುಂಬಾನೇ ಯೂಸ್ ಆಗ್ತಿತ್ತು ಸರ್. ಅದು ಬಿಟ್ಟು ನಾನು ಎಲ್ಲ MCQ ಸಿಗ್ಲಿ ಗೂಗಲ್ ಅಲ್ಲಿ ಹಾಕಿದ್ರೆ ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೂ ಜಾಸ್ತಿ ಬರ್ತಾವಲ್ವಾ ಸರ್. ಓಕೆ ಕರ್ನಾಟಕ ಅಕಾಡೆಮಿ ಕ್ಲಾಸಸ್ ಜೊತೆಗೆ ಜಾಸ್ತಿ MCQ ಸಾಲ್ವ್ ಮಾಡೋದೇ ಜಾಸ್ತಿ ಇಷ್ಟ ಆಯ್ತು ಸರ್. ಅದನ್ನ ಜಾಸ್ತಿ ಫೋಕಸ್ ಮಾಡ್ತಿದ್ದೆ ಸರ್. MCQ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರಿ ನಿಮ್ಮ ಪ್ರಕಾರ? ಅಂದ್ರೆ ಎಲ್ಲಾದ್ರೂ ಮಾರ್ಕ್ಸ್ ಹೋಗ್ತಿದೆ ಅಂದ್ರೆ ಯಾಕೆ ಹೋಗ್ತಿದೆ, ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಗೊತ್ತಾಗ್ತಿತ್ತು ಸರ್ ಅಲ್ಲಿ. ಓಕೆ. ಹಾಗಾದ್ರೆ ನಂದಿನಿ ಮೇಡಮ್ MCQ ಎಲ್ಲಾನು 6 to 10 ಸ್ಟ್ಯಾಂಡರ್ಡ್ ವರೆಗೆ ಎಲ್ಲ ಕಂಪ್ಲೀಟ್ ಮಾಡಿದಿರಿ ನೀವು? ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಸರ್. ವೆರಿ ಗುಡ್ ಮೇಡಮ್, ವೆರಿ ಗುಡ್, ವೆಲ್ ಡನ್. ಆಮೇಲೆ ಯಾವುದು ಡಿಫಿಕಲ್ಟ್ ಅನಿಸ್ತು ನಿಮಗೆ ಇದರಲ್ಲಿ ಓದ್ತಿರ್ಬೇಕಾದ್ರೆ? ಯಾವ್ದು ಅಷ್ಟೊಂದು ಡಿಫಿಕಲ್ಟ್ ಅನ್ಸಿಲ್ಲ ಸರ್. ಸೈಕಾಲಜಿನೇ ಸ್ವಲ್ಪ ಅವಾಗ ಅನಿಸ್ತಿತ್ತು ಸರ್ ಅಷ್ಟೇ. ಅದು ನೀವಿರೋದ್ರಿಂದ ಈಸಿ ಆಯ್ತು ಸರ್. ಸೈಕಾಲಜಿ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಿತ್ತು, ಆದ್ರೂ ಪರವಾಗಿಲ್ಲ ಮಾಡಿದಿರಿ. 27 ಸರ್. 137 ಮೇಡಮ್. ನನ್ನ ಪ್ರಕಾರ ಇದು ಕರ್ನಾಟಕದಲ್ಲಿ ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಯಾಕಂದ್ರೆ ಸಿಟೆಟ್ ಅಲ್ಲಿ ಲಾಸ್ಟ್ ಟೈಮ್ 141 ಅಂಕ ತಗೊಂಡಿದ್ದಾರೆ ಸಿಟೆಟ್ ಅಲ್ಲಿ ಹೈಯೆಸ್ಟ್. ಅದಾದ್ಮೇಲೆ 136 ತಗೊಂಡಿದ್ರಿ ಮೇಡಮ್. ಈಗ ನೀವು ಕರ್ನಾಟಕದಲ್ಲಿ ಹೈಯೆಸ್ಟ್ 137 ತಗೊಂಡಿದ್ರಿ. ಸೊ ಈಗ ನಿಮ್ಮ ಪ್ರಕಾರ ಈಗ ಆಲ್ಮೋಸ್ಟ್ ಹೆಣ್ಮಕ್ಳು ಮನೇಲಿ ಕುತ್ಕೊಂಡು ಹೋಗ್ತಾರೆ, ನೀವು ಒಬ್ಬ ಲೇಡಿ ಆಗಿ ಹೆಣ್ಮಕ್ಳಿಗೆ ಯಾವ ರೀತಿ ಒಂದು ಮಾರ್ಗದರ್ಶನ ಮಾಡ್ಕೋಬೇಕು ಅಥವಾ ಅವರು ಯಾವ ರೀತಿ ಮೋಟಿವೇಟ್ ಆಗಿ ಓದಬೇಕು ಅಂತಕ್ಕಂಥದ್ದನ್ನ ಸ್ವಲ್ಪ ಅವ್ರಿಗೆ ನೀವು ಗೈಡೆನ್ಸ್ ಅನ್ನ ಮಾಡೋದಾದ್ರೆ? ಜಾಬ್ ಮಾಡೋರ್ಗೆಲ್ಲ ಕೆಲವ್ರಿಗೆಲ್ಲ ಟೈಮ್ ಅವೈಲಬಿಲಿಟಿ ಕಮ್ಮಿ ಇರೋದ್ರಿಂದ ಸರ್, ನಾನ್ ಮಾಡಿದ ತರ ಎಲ್ಲಾರು ನೋಟ್ಸ್ ಮಾಡಿ ಓದ್ಬೇಕಂದ್ರೆ ಕಷ್ಟ ಆಗೋದ್ರಿಂದ ಇವಾಗ ಕ್ಲಾಸಸ್ ಇರ್ತಾವಲ್ವಾ ಸರ್, ಅದನ್ನೇ 2 ಸಲ 3 ಸಲ ಕೇಳೋದ್ರಿಂದ ಅವಾಗ ಮೈಂಡಲ್ಲಿ ಅದೇ ಕೇಳಿದ್ನೆ ಕೇಳಿ ಅವಾಗ ಕಂಟೆಂಟ್ ಸ್ಟ್ರಾಂಗ್ ಆಗುತ್ತೆ ಅನ್ಸುತ್ತೆ ಸರ್. ಓಕೆ ವೆರಿ ಗುಡ್ ಮೇಡಮ್. ಆಮೇಲೆ ಈಗ ನಿಮ್ಮ ಟಾರ್ಗೆಟ್ ಏನು ನೆಕ್ಸ್ಟ್? ಈಗ ಸಿಟೆಟ್ ಒಂದ್ಸಲಿನೂ ಅಟೆಂಪ್ಟ್ ಮಾಡಿಲ್ಲ. ಇವಾಗ ಅದು ಅಟೆಂಪ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ HSTR ಪ್ರಿಪೇರ್ ಆಗೋಣ ಅನ್ಕೊಂಡಿದೀನಿ ಸರ್. ಸಿಟೆಟ್ ಈಗ ಮಾಡಿಬಿಟ್ಟು ನೆಕ್ಸ್ಟ್ ಏನಂದ್ರೆ HSTR ಮಾಡೋಣ ಅಂತೇಳಿ ನೀವು ಹೇಳ್ತಾ ಇದ್ದೀರಿ. ಸೊ ಆಕ್ಚುಲಿ ನೀವು ಸೈನ್ಸ್ ಅಲ್ಲಿ 30 out of 30 ತಗೊಂಡಿದ್ರಿ ಮೇಡಮ್. ಮ್ಯಾಥ್ಸ್ ಕೂಡ 29 ತಗೊಂಡಿದ್ರಿ. ಮ್ಯಾಥ್ಸ್ ಅಲ್ಲೂ ನಂದು ಪ್ರಾಬ್ಲಮ್ ಅಲ್ಲೆಲ್ಲೂ 1 ಮಾರ್ಕ್ಸ್ ಹೋಗಿಲ್ಲ ಸರ್, ಬರೀ ಪೆಡಗಾಗಿಯಲ್ಲಿ ಹೋಗಿತ್ತು ಸರ್ 1 ಮಾರ್ಕ್ಸ್. ಅದನ್ನು ಸೊ ಹುಡುಗರು ಆಲ್ಮೋಸ್ಟ್ ಏನ್ ಹೇಳ್ತಿರ್ತಾರೆ ಅಂದ್ರೆ ಸ್ವಲ್ಪ ಇಲ್ಲೇ ಡಿಫಿಕಲ್ಟ್ ಆಗ್ತಾ ಇದೆ ನಮಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಅಂತಿರ್ತಾರೆ. ಸೊ ಪರ್ಟಿಕ್ಯುಲರ್ ಆಗಿ ಆ ಒಂದು ಅಂತ ಆಸ್ಪಿರೆಂಟ್ಸು, ಅದು ಜೆಂಟ್ಸ್ ಇರ್ಬೋದು ಲೇಡೀಸ್ ಇರ್ಬೋದು, ಪರ್ಟಿಕ್ಯುಲರ್ ಸ್ವಲ್ಪ ಮ್ಯಾಥ್ಸ್ ಡಿಫಿಕಲ್ಟ್ ಆಗುತ್ತೆ ಅಥವಾ ಸೈನ್ಸ್ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ತಿರ್ತಾರೆ ಪದೇ ಅವರು ಮಾತಾಡ್ತಿರ್ತಕ್ಕಂಥದ್ದು ಕೂಡ ಹಂಗೆ ಇರುತ್ತೆ. ಆಮೇಲೆ ಒಂದು ಮೈಂಡ್ ಸೆಟ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಇದಕ್ಕೆ ಏನು ಹೇಳಿಕ್ ಬಯಸ್ತೀರಿ ನೀವು? ಅದ್ ಫಸ್ಟ್ ಮೈಂಡ್ ಸೆಟ್ ಅಲ್ಲಿ ಇರೋದನ್ನ ತೆಗಿಬೇಕು ಸರ್. ಅವರು ಡಿಫಿಕಲ್ಟ್ ಅನ್ನೋದು ಯಾವಾಗೂ ನಾವು ಇಷ್ಟಪಟ್ಟು ಓದ್ಬೇಕು ಸರ್ ಸಬ್ಜೆಕ್ಟ್ ನ. ಓದಿದ್ದನ್ನೇ ಮತ್ತೆ MCQ ಸಾಲ್ವ್ ಮಾಡೋದಂತೂ ನನಗೆ ಬೆಸ್ಟ್ ಅನ್ಸ್ತು ಸರ್. ಏನ್ ಓದಿದೀವೋ ಅದ್ ನಾವ್ ಎಷ್ಟು ಮಾತ್ರ ಅರ್ಥ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ MCQ ಸಾಲ್ವ್ ಮಾಡೋದು ಒಂದೇ ದಾರಿ ಸರ್. MCQ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ. ಓಕೆ. ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೂ MCQ ಎಷ್ಟು ಸಿಕ್ಕಿದ್ರೆ ಅಷ್ಟು ಸಾಲ್ವ್ ಮಾಡ್ತಾನೆ ಇರಬೇಕು ಸರ್. ಮಾಡೆಲ್ MCQs ಅನ್ನ ಪ್ರಿಪೇರ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕಂತ ಅವ್ರಿಗೆ ಹೇಳ್ತಾ ಇದ್ರಿ. ಸಾಲ್ವ್ ಮಾಡ್ತಾ ಇರಬೇಕು. ಡಿಪಾರ್ಟ್ಮೆಂಟ್ ಅವ್ರದ್ದು ಏನು
LBA ಕ್ವಶನ್ಸ್ ಇದಾವೆ, ಅದು ಹೆಲ್ಪ್ಫುಲ್ ಆಯ್ತಾ ಮೇಡಮ್ ನಿಮಗೆ ಹಾ ಕ್ವಶನ್ಸ್? ಅದನ್ನ ನಾನು ಎಲ್ಲವನ್ನೂ ಸಾಲ್ವ್ ಮಾಡಿದ್ದೆ ಸರ್. 6 to 10 10th 8 to 10 ಇದೆ ಅಲ್ವಾ ಸರ್? ಎಸ್ ಅದ್ರಲ್ಲಿ ಒಂದು ಲೆಸನ್ ಅಲ್ಲಿ ಒಂದು MCQನು ಬಿಡಿದ್ರೆ ಪ್ರತಿಯೊಂದನ್ನು ಸಾಲ್ವ್ ಮಾಡಿದ್ದೆ ಸರ್. ಓಕೆ ವೆಲ್ ಒಂದು ಡನ್ ಲೆಸನ್ ಮೇಡಮ್. ಕಂಪ್ಲೀಟ್ ಆಗಿದ ತಕ್ಷಣ ಅದನ್ನೇ ಫೋಕಸ್ ಮಾಡಿದ್ದೆ ಸರ್. ಎಸ್ ಸಂಗೀತ ಮೇಡಮು ಮತ್ತು ನಂದಿನಿ ಮೇಡಮ್ ಆಲ್ಮೋಸ್ಟ್ MCQನೇ ನಿಮಗೆ ಅವರು ಟೀಚ್ ಮಾಡಿದ್ದಾರೆ ಕಂಟೆಂಟ್ಗಿಂತ. ಅದನ್ನ ಮಾಡ್ತಿರ್ಬೇಕಾದ್ರೆ ವಿತ್ ಪೋಲ್ ಮಾಡೋದ್ರಿಂದ ಇನ್ನೂ ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಗೊತ್ತಾಗ್ತಿತ್ತು ಸರ್. ಓ ಟೈಮ್ ಅಂದರೆ ಇಷ್ಟು 30 ಸೆಕೆಂಡ್ಸಲ್ಲಿ ನಾನು ಆನ್ಸರ್ ಮಾಡಬೇಕು ಅಂತೇಳಿ. ಓ ಅದೊಂದು ಒಳ್ಳೇದು ಮೇಡಮ್. ಈಗ ಪರ್ಟಿಕ್ಯುಲರ್ ಆಗಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕನ್ನು ಹೊರತುಪಡಿಸಿ ಮತ್ತೆ ಯಾವ್ದಾದ್ರು ಬುಕ್ಸ್ ಓದಿದ್ರಾ ನಮ್ಮ ಹುಡುಗರಿಗೆ ಸಜೆಸ್ಟ್ ಇಲ್ಲ ಮಾಡೋದು? ಸರ್, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಬಿಟ್ಟು ನಾನು ಯಾವುದೇ ಬುಕ್ನ ಓದಿಲ್ಲ ಸರ್. ಎಸ್ ಪಾಯಿಂಟ್ ಬಿ ನೋಟೆಡ್. ತುಂಬ ಆಸ್ಪಿರೆಂಟ್ಸು ಇದನ್ನ ಕನ್ಫ್ಯೂಸ್ ಮಾಡ್ತಿದ್ದಾರೆ, ನಿಮಗೆ ಹೊರಗಿನವ್ರು ಹೇಳ್ತಾ ಇದ್ದೀನಿ ನಾನು. ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಬಿಟ್ಟು ಹೊರಗಡೆದು ಒಂದು ಏನು ಓದಿಲ್ಲ ಅವರು. ಅದನ್ನ ಬಿಟ್ಟು ನಾನು ಹೇಳೋದೇನಂದ್ರೆ ಸರ್, ಹ್ಮ್ ಇವರು ಆ ಬುಕ್ ಸಿಕ್ತು ಈ ಬುಕ್ ಸಿಕ್ತು ಅಂತ ಹೇಳ್ಬಿಟ್ಟು ಓದೋದಕ್ಕಿಂತ ಓದಿದ್ದನ್ನೇ ರಿವಿಷನ್ ಮಾಡಿ ಎರಡೆರಡು ಸಲ ಮೂರ್ ಸಲ ಓದಿ. ಒಂದ್ಸಲ ಓದಿದಾಗ ಜಾಸ್ತಿ ಏನು ಅರ್ಥ ಆಗಲ್ಲ ಸರ್. 2 ಸಲ 3 ಸಲ ಓದ್ತಾ ಇರ್ಬೇಕಾದ್ರೆ ಅಲ್ಲಿ ಕಾನ್ಸೆಪ್ಟ್ ಏನಿದೆ ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ ಸರ್ ನಮ್ಗೆ. ಓಕೆ ಓಕೆ ಕಾನ್ಸೆಪ್ಟ್ ಪದೇ ಪದೇ ರಿವಿಷನ್ ಮಾಡಬೇಕು ಅಂತ ನೀವು ಹೇಳ್ತಾ ಇರೋದು. ಲಾಸ್ಟ್ ಅಲ್ಲಿ 1 ಮಂತ್ ಟೆಟ್ ಎಕ್ಸಾಮ್ ಇರೋ ಅನ್ನೋದು ನಾನು ಹೊಸ ಕಾನ್ಸೆಪ್ಟ್ ಒಂದು ಓದಿಲ್ಲ ಸರ್, ಬರೀ ರಿವಿಷನ್ ಅಷ್ಟೇ. TETಗೆ ನೀವು ಎಷ್ಟು ಟೈಮ್ ಕೊಟ್ಟು ಪ್ರಿಪೇರ್ ಮಾಡಿದ್ರಿ ಮೇಡಮ್? ಈಗ 1 ತಿಂಗಳು 2 ತಿಂಗಳು 3 ತಿಂಗಳು ಅಂತ ಇರುತ್ತೆ. ಸಡನ್ಲಿ ನೋಟಿಫಿಕೇಶನ್ ಆಯಿತು, ಒಂದು 2 ತಿಂಗಳು ಕಾಲಾವಕಾಶ ಇತ್ತು. ಅದಕ್ಕಿಂತ ಮುಂಚಿತವಾಗಿ ಏನಾದರೂ ಇಷ್ಟು ಇದೆಯಿಂದ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ TETಗೆ ಪ್ರಿಪರೇಷನ್? TETಗೆ ಅಂತ ಏನು ಇಲ್ಲ ಸರ್. ಅಂದ್ರೆ ನಾನು ಹೈಸ್ಕೂಲ್ ಬುಕ್ಸ್ ಎಲ್ಲ ಓದಿ ಮುಗಿಸ್ಕೊಂಡಿದ್ದೆ ಸರ್ ಫಸ್ಟೇ. ಓಕೆ ಹಂಗೂ ನಮ್ಗಿಲ್ಲಿ ಅಮ್ಮಗ್ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದ್ರಿಂದ 1.5 ತಿಂಗಳು ಗ್ಯಾಪ್ ಬಂತು ಸರ್ ಟೆಟ್ ನೋಟಿಫಿಕೇಶನ್ ಟೈಮಲ್ಲಿ. ಓಕೆ ಲಾಸ್ಟ್ ಅಲ್ಲಿ 20 ಡೇಸ್ ಮಾತ್ರ ಸಿಕ್ತು ಸರ್. ಆ 20 ಡೇಸ್ನ ನಾನು ಕಂಪ್ಲೀಟ್ ಆಗಿ ರಿವಿಷನ್ಗೆ ಬಳಸ್ಕೊಂಡಿದ್ದೀನಿ ಸರ್. ಓಕೆ ದೇವ್ರು ಒಳ್ಳೇದು ಮಾಡಲಿ ಮೇಡಮ್. ಥ್ಯಾಂಕ್ ಯು ಸರ್. ಆಮೇಲೆ ಈಗ ನೀವು HSTR ಮಾಡ್ಬೇಕಂತ ಹೇಳ್ತಿದ್ರಿ. ಸೊ ಈಗ ಕ್ಯಾಂಡಿಡೇಟ್ಸ್ಗಳಿಗೆ ಏನಾದರೂ ಈಗ ಒಬ್ಬರಿಗೆ ವೈಯಕ್ತಿಕವಾಗಿ ಯಾವುದೇ ಕೋಚಿಂಗ್ ಹೋಗೋಕ್ಕಾಗಲ್ಲ, ಅವ್ರು ಮನೇಲಿ Yes, ಕೂತ್ಕೊಂಡು sir. ಓದಬೇಕಾಗತ್ತೆ. ಸೊ ಅಂಥವ್ರಿಗೆ ಏನು ಸಜೆಸ್ಟ್ ಮಾಡ್ಬೇಕಂತಿದ್ರಿ? ಸೆಲ್ಫ್ ಆಗೂ ಓದ್ಬೋದು ಸರ್, ಅದ್ರಲ್ಲೇನು ಪ್ರಾಬ್ಲಮ್ ಇಲ್ಲ. ಎಸ್ ಯಾಕಂದ್ರೆ ನೀವು ಒಬ್ರು ರೂರಲ್ ಏರಿಯಾದಿಂದ ಒಂದು ಸಣ್ಣ ಹಳ್ಳಿಯಿಂದ ಬಂದ್ಬಿಟ್ಟು ನಮ್ಮ 137 ಹಳ್ಳಿಯಲ್ಲಿ ಕರ್ನಾಟಕ ಯಾರು ಎಜುಕೇಟೆಡ್ಸೇ ಇಲ್ಲ ಸರ್. ಮೇಡಮ್. ನಮ್ಮ ಫ್ಯಾಮಿಲಿನಲ್ಲೂ ಯಾರು ಎಜುಕೇಟೆಡ್ಸೇ ಇಲ್ಲ ಸರ್. ಐ ಎಸ್ ಆಮ್ ದ ವೆರಿ ಗುಡ್ ಫಸ್ಟ್ ಮೇಡಮ್, ಪರ್ಸನ್ ಹೂ ಕಂಪ್ಲೀಟೆಡ್ ಡಿಗ್ರಿ. ವೆರಿ ಗುಡ್ ಮೇಡಮ್. ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಹಂಗೆ, ನಮ್ಮ ತಂದೆ ತಾಯಿನೂ ಕೂಡ ಅನ್ಎಜುಕೇಟೆಡ್ ಆದರೂ ಕೂಡ ನಮಗೆ ಕಲಿಸಿದ್ರು, ನಮ್ಮ 3 ಜನ ಅಣ್ಣ ತಮ್ಮಂದ್ರು. ಹಂಗೆ ನೀವು ಕೂಡ ಒಂದು ಸಣ್ಣ ಹಳ್ಳಿಯಿಂದ ರೂರಲ್ ಏರಿಯಾದಿಂದ ಬಂದು 137 ಮಾಡೋದು ಇಸ್ ನಾಟ್ ಈಸಿ ಸ್ಕೋರ್. ಸೊ ತುಂಬಾ ಚೆನ್ನಾಗಿ ನೀವೇ ಸರ್, ನಿಮ್ಮ ನೋಡಿದಾಗೆಲ್ಲ ನಿಮ್ ತರ ಆಗ್ಬೇಕು ಅಂತ ಹೇಳ್ಬಿಟ್ಟೆ ಓದ್ತಾ ಇರ್ತೀನಿ ಸರ್ ನಾನು. ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡಲಿ. ಸೊ ಈಗ ತುಂಬ ಜನ ಲೇಡೀಸ್ ಇದ್ದಾರೆ ಮೇಡಮ್ ಆ್ಯಕ್ಚುಲಿ. ಯಾಕಂದರೆ ಪಾಪ ಅವ್ರಿಗೆ ಓದೋಕ್ಕೆ ಟೈಮ್ ಸಿಗಲ್ಲ, ಮನೆ ಕೆಲಸಗಳು ಜಾಸ್ತಿ ಇರ್ತವೆ, ಆಮೇಲೆ ಪ್ರೆಷರ್ ಇರ್ತದೆ. ಸೊ ಮನೆಯಲ್ಲಿ ಅಥವಾ ಕೌಟುಂಬಿಕ ಕೆಲವೊಂದು ಸಮಸ್ಯೆಗಳು ಇರ್ತವೆ. ಸೊ ಅಂಥ ಪ್ರೆಷರ್. ಸೊ ಈಗ ನಿಮಗೂ ಕೂಡ ಇನ್ನೂ ನೀವು ಈಗ B.Ed ಮುಗಿಸೋ ಒಂದು ಎಷ್ಟಾಯ್ತು ಮೇಡಮ್ ಟೈಮ್ ನಿಮ್ಮದು B.Ed ಮೇಲೆ? 10 ಮಂತ್ಸ್ ಆಯ್ತು ಸರ್. ಮನೇಲಿ ಎಷ್ಟು ಜನ ಇರ್ತಾರೆ ಮೇಡಮ್ ಟೋಟಲ್ ಆಗಿ? 5 ಮೆಂಬರ್ಸ್ ಸರ್. 5 ಮೆಂಬರ್ಸ್. ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಮೇಡಮ್ ಒಂದು. ಸೊ ಅಜ್ಜಿ, ಅಮ್ಮ, ಅಪ್ಪ, ಅಣ್ಣ, ನಾನು ಸರ್. ಅನ್ನ ಆದಮೇಲೆ ನೀವೇ ನೆಕ್ಸ್ಟ್ ಇರೋದು? ನೆಕ್ಸ್ಟ್. ಓಕೆ ಓಕೆ ಮೇಡಮ್, ಚೆನ್ನಾಗಿ ಓದಿದಿರಿ. ಇಷ್ಟೆಲ್ಲ ಆಗ್ಬೇಕಂದ್ರೆ ನಮ್ಮ ಫ್ಯಾಮಿಲಿ ತುಂಬಾ ಸಪೋರ್ಟಿವ್ ಇದೆ ಸರ್. ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಏನು ಮಾಡಕ್ಕಾಗಲ್ಲ ಸರ್. ಎಸ್ ರಿಯಲಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ನನ್ನ ಕಡೆಯಿಂದ, ಆಮೇಲೆ ನಮ್ಮ ಕರ್ನಾಟಕ ಅಕಾಡೆಮಿ ಎಲ್ಲ ಸ್ಪರ್ಧಾರ್ಥಿಗಳ ಕಡೆಯಿಂದ. ನಾನು ಏನೇ ಮಾಡ್ತೀನಿ ಅಂದ್ರೂ ಬೇಡ ಅಂತ ಹೇಳೋದೇ ಇಲ್ಲ ಸರ್. ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾರೆ ಸರ್. ನಮ್ಮ ಅಣ್ಣ ಅಂತೂ ಇನ್ನೂ ಜಾಸ್ತಿ ಸರ್. ಎಸ್ ಮೇಡಮ್. ಎಸ್ ಈಗ ನೀವು TET ಈಗ 3 ಸಾರಿ ಬರ್ದಲ್ಲ ಮೇಡಮ್ TET? 3 ಸಲ ಬರ್ದಿದ್ದೀನಿ ಸರ್. 3ನೇ ಸಾರಿಗೆ ನೀವು ಹೈಯೆಸ್ಟ್ 137 ಮಾರ್ಕ್ಸ್ ತೊಗೊಂಡಿದ್ರಿ. 107 ಆಗಿತ್ತು ಒಂದ್ಸಲ, ಇವಾಗ 137 ಸರ್. 107 ಆಗಿದ್ದು ಈಗ 137 ಮಾಡಿದಿರಿ. ಒಂದು ಸೆಕೆಂಡ್ ಮೇಡಮ್, ಯಾರೋ ಫೋನ್ ಮಾಡ್ತಿದ್ದಾರೆ. ಎಸ್ ಮೇಡಮ್. ಈಗ ಪಾರ್ಟ್ ಟೈಮ್ ಏನಾದರೂ ಜಾಬ್ ಮಾಡ್ತಾ ಇದ್ದೀರಾ ಮೇಡಮ್ ಈಗ? ಇಲ್ಲ ಸರ್, ಏನು ಜಾಬ್ ಮಾಡ್ತಾ ಇಲ್ಲ ಸರ್. ಓನ್ಲಿ ಸ್ಟಡೀಸ್ ಮಾಡ್ತಾ ಇದ್ರಿ. ಫೈನಲ್ ಕನಸು ಏನಂದ್ರೆ HSTR ಆಗಬೇಕು ಅಂತೇಳಿ. HSTR ಮಾಡ್ಕೊಂಡು ನಾನು ಮುಂದೆ ಹೋಗ್ಬೇಕು ಅಂತೇಳಿ ನಿಮ್ಮ ಟಾರ್ಗೆಟ್ ಇರೋದು ಈಗ ಸದ್ಯಕ್ಕೆ, ಹೌದಲ್ವಾ? ಪ್ರೈವೇಟ್ ಅಲ್ಲಿ ಡೆಮೋ ಕೊಟ್ಟುನು ಮತ್ತೆ ಮನೆಯವರೇ ಬೇಡ ಅಂತ ಹೇಳ್ಬಿಟ್ಟು ಓದ್ರಿ ಅಂತ ಒಂದ್ಸಲ ಅರ್ನ್ ಮಾಡೋಕರೆ ಹೋಗ್ಬಿಟ್ಟೆ, ಮತ್ತೆ ಈ ಕಡೆ ಗಮನ ಬರಲ್ಲ ಅಂತ ಹೇಳ್ಬಿಟ್ಟು ಅವರೇ ಸಪೋರ್ಟ್ ಮಾಡಿದ್ದು ಸರ್. ಈಗ ತುಂಬಾ ಜನ ಮೇಡಮ್ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ನಾನು ಓದ್ಬೇಕು ಅಂತಿರ್ತಾರೆ, ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ? ಪಾರ್ಟ್ ಟೈಮ್ ಮಾಡ್ತಾನೆ ಓದ್ಬೋದು ಸರ್. ನಾವು ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಟೈಮ್ ಕೊಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್ ಇಲ್ಲಿ. ಯಾವ್ದಾವ್ದಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಡ್ಬೇಕು ಅನ್ನೋದು ಮ್ಯಾಟರ್ ಆಗುತ್ತೆ ಅಂತ ಹೇಳಿ. ಸೊ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಅವರ್ಸ್ ಅಂತ ನೀವೇನು ಪ್ಲಾನ್ ಮಾಡ್ಕೊಂಡು ಓದಿಲ್ಲ ಮೇಡಮ್. ಒಟ್ಟಾರೆ ಕ್ಲಾಸಸ್ ಕೇಳ್ತಿದ್ರಿ, ಅದನ್ನ ಡೈಲಿ ರಿವಿಷನ್ ಮಾಡ್ಕೊತಿದ್ರಿ ಅಲ್ವಾ ಮೇಡಮ್? ಎಸ್ ಮೇ ಬಿ ಅವ್ರದ್ದು ವಾಯ್ಸ್ ಸ್ವಲ್ಪ. ನಾನು ಹೇಳೋದೇನಂದ್ರೆ
ಒಂದ್ ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಕೊಡ್ಬೇಕಂದ್ರೆ ಎಲ್ಲಾ ಸಬ್ಜೆಕ್ಟ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಬೇಕು ಸರ್. ವೆರಿ ಗುಡ್. ಎಸ್ ತುಂಬ ಕ್ಯಾಂಡಿಡೇಟ್ಸ್ಗಳಿಗೆ ನಾನು ಹೇಳ್ತಾ ಇರ್ತೀನಿ. ಇನ್ನೊಂದು ಮೇಡಮ್, ತುಂಬ ಜನ ಹುಡುಗರು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಒಂದು ಮಾಡಿದ್ರೆ ಸಾಕು ಅಂತಿರ್ತಾರೆ. ಸೊ ಅಷ್ಟು ಮಾಡಿದರೆ ಅವ್ರು ಪಾಸ್ ಆಗ್ಬೋದಾ ಮೇಡಮ್, ಅಥವಾ ಚೆನ್ನಾಗಿ ಸ್ಕೋರ್ ಮಾಡ್ಬೋದಾ TETಯಲ್ಲಿ? ಪ್ರತಿ ಸಲನೂ ಅದೇ ತರ ಬರುತ್ತೆ ಅಂತ ಹೇಳಕ್ ಆಗಲ್ವಲ್ಲ ಸರ್. ಕ್ವಶನ್ ಪೇಪರ್ ಅಂದ್ರೆ ಡಿಫಿಕಲ್ಟ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಸರ್ ಅವಾಗ. ಓಕೆ ಓಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರಬೇಕು, ಬಟ್ ಅದೇ ಎಲ್ಲ ಆಗಿರಬಾರ್ದು. ಅದೊಂದು ಪಾರ್ಟ್ ಅಷ್ಟೇ ಸರ್ ಸ್ಟಡೀಸು. ಓಕೆ ಮೇಡಮ್. ಅದನ್ನ ನೋಡ್ಕೊಂಡಾಗ ಯಾವ ತರ ಕ್ವಶನ್ಸ್ ಬರ್ತಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗುತ್ತೆ. ಅದ್ರ ಮುಖಾಂತರ ನಾವು ಮುಂದೆ ಹೋಗ್ತಾ ಇರ್ಬೇಕು ಸರ್. ಎಸ್ ಮೇಡಮ್, ಏನು ಹೇಳ್ತಾ ಇದ್ದಾರೆ ಅಂದರೆ ಕಂಪ್ಲೀಟ್ ಆಗಿ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮಾತ್ರ ಫೈನಲ್ ಅಲ್ಲ, ಅದು ಕೇವಲ ಗೈಡೆನ್ಸ್ ಅಷ್ಟೇ. ಆಮೇಲೆ ಎಷ್ಟು ಕ್ವಶನ್ಸ್ ರಿಪೀಟ್ ಆಗಿರ್ತವೆ, ಆಲ್ಮೋಸ್ಟ್ ಭಾಳ ಒಂದು 5ರಿಂದ 10 ಕ್ವಶನ್ ಪೇಪರ್ 10 ಮಾರ್ಕ್ಸ್ ಬರ್ತದೆ. 5ರಿಂದ 10 ಅಂತ ಇಟ್ಕೊಳ್ಳಿ. ಹೋಲ್ ಎಲ್ಲ ಕಂಪ್ಲೀಟ್ 150 ಮಾರ್ಕ್ಸ್ ನೋಡಿದ್ವಿ, ಹೌದಾ? ಸೊ ಮ್ಯಾಕ್ಸಿಮಮ್ ಪ್ರತಿ ಸಾರಿ ಹೊಸದಿರುತ್ತೆ. ಸೊ ಮೇಡಮ್ ಹೇಳೋದಿಷ್ಟೇ, ನಿಮಗೆ ರಿವಿಷನ್ ಜಾಸ್ತಿ ಫೋಕಸ್ ಮಾಡಬೇಕು. ಯಾವ ದಿನ ಕ್ಲಾಸಸ್ ಕೇಳಿರ್ತೀರಿ? ಕಂಟೆಂಟ್ ಒಂದು ನಮ್ಗಿದ್ರೆ ಅವ್ರು ಹೆಂಗಾದ್ರೂ ಕ್ವಶನ್ ಕೇಳಿದ್ರು ನಾವು ಆನ್ಸರ್ ಮಾಡಿ ಎಬಿಲಿಟಿ ಇರುತ್ತೆ ಸರ್ ನಮ್ಗೆ. ಎಸ್, ಕಂಟೆಂಟ್ ಮೇಲೆ ವರ್ಕ್ ಮಾಡಬೇಕು. ಅಂದ್ರೆ MCQs ಮಾತ್ರ ಓದ್ಕೊಂಡು ಹೋದ್ರೆ ಕಷ್ಟ ಆಗುತ್ತೆ ಸರ್. ಎಸ್ ಮೇಡಮ್, ಈ ಕೋಚಿಂಗ್ ನಿಮ್ಗೆ ಹೆಲ್ಪ್ ಆಯ್ತು ಅಂತ ಅನ್ಕೋತೀರಾ? ತುಂಬಾನೇ ಹೆಲ್ಪ್ ಆಯ್ತು ಸರ್. ನನ್ಗೆ ಫಸ್ಟ್ ಒಂದು ಗೈಡೆನ್ಸ್ ಇದ್ದಿಲ್ಲ, ಅದರಿಂದ ತುಂಬಾನೇ ಗೈಡೆನ್ಸ್ ಸಿಕ್ತು. ಓಕೆ. ಎಲ್ಲಾರ್ ಕ್ಲಾಸಸ್ ತುಂಬಾನೇ ಯೂಸ್ ಆಯ್ತು ಸರ್. ಎಸ್ ಮೇಡಮ್. ಒಂದ್ ಸ್ಪೆಷಲ್ ಥಿಂಗ್ ಹೇಳಿದ್ನಲ್ವಾ ಸರ್, 45 ಮಿನಿಟ್ಸ್ ಕ್ಲಾಸು 15 ಮಿನಿಟ್ಸ್ MCQ ಇರೋದ್ರಿಂದ ಹೌದೌದು. ನಾವ್ ಏನ್ ಓದಿದೀವಿ ಕರ್ನಾಟಕ ಅಕಾಡೆಮಿಯಲ್ಲಿ 45 ಮಿನಿಟ್ಸ್ ಕಂಟೆಂಟ್ ಇರುತ್ತೆ, 15 ಮಿನಿಟ್ಸ್ MCQ ಮಾಡ್ತಾರೆ ಮೇಡಮ್. ಅದೊಂದು ಬೆಸ್ಟ್ ಥಿಂಗ್ ಅನ್ಸ್ತು ಸರ್ ಕರ್ನಾಟಕ ಅಕಾಡೆಮಿಯಲ್ಲಿ ನನ್ಗೆ. ಅವತ್ತು ಏನ್ ಕ್ಲಾಸ್ ಮಾಡಿರ್ತಾರೋ ಅದು ನಮ್ಗೆ ಎಷ್ಟು ಮಾತ್ರ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅವತ್ತೇ ನಮ್ಗೆ ಗೊತ್ತಾಗ್ಬಿಡ್ತಾ ಇತ್ತು ಸರ್. ಆಮೇಲೆ ಲೈವ್ ಕ್ಲಾಸಸ್ ಇತ್ತಲ್ಲ ಮೇಡಮ್, ಲೈವ್ ಕ್ಲಾಸಸ್ ಯೂಸ್ಫುಲ್ ಆಯ್ತಾ? ಲೈವ್ ಕ್ಲಾಸಸ್ ಅಟೆಂಡ್ ಮಾಡಿಲ್ಲ ನೀವು ಜಾಸ್ತಿ? ನಾನು ಸೈನ್ಸ್ ಮ್ಯಾಥ್ಸ್ ಜಾಸ್ತಿ ಲೈವ್ ಕ್ಲಾಸೇ ನೋಡ್ತಿದ್ದೆ ಸರ್. ಓಕೆ. ಸೈಕಾಲಜಿ, ಕನ್ನಡ, ಇಂಗ್ಲಿಷು ರೆಕಾರ್ಡೆಡ್ ಪ್ರಿಫರ್ ಮಾಡ್ತಿದ್ದೆ ಸರ್. ಓಕೆ. ಇಂಗ್ಲಿಷು ಚೆನ್ನಾಗಿತ್ತಾ ಮೇಡಮ್? ಚೆನ್ನಾಗಿತ್ತು ಸರ್. ಅದು ನಾನೇ ಸ್ವಲ್ಪ ಎಡವಟ್ ಮಾಡ್ಕೊಂಡು ಸ್ವಲ್ಪ ಮಿಸ್ ಆಯ್ತು ಸರ್ ಅದ್ರಲ್ಲಿ. ಕನ್ನಡ ಮೇಡಮ್, ಕನ್ನಡ 27 ಮಾರ್ಕ್ಸ್ ತಗೊಂಡಿದ್ರಲ್ಲ? ಎಸ್ ಸರ್. ಕನ್ನಡ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು ಸೊ ಸರ್. ಹಾಗಾದ್ರೆ ನಿಮ್ಮ ಮಾರ್ಕ್ಸ್ ಹೋಗಿರೋದು ಇಂಗ್ಲಿಷಲ್ಲಿ ಸ್ವಲ್ಪ ಹೋಗಿದೆ ಅಂತ ಅರ್ಥ. ಇಂಗ್ಲಿಷಲ್ಲಿ 6 ಮಾರ್ಕ್ಸ್ ಹೋಯ್ತು, ಕನ್ನಡ 3, ಸೈಕಾಲಜಿ 3, ಮ್ಯಾಥ್ಸ್ ಅಲ್ಲಿ 1 ಸರ್. ಓಕೆ ಓಕೆ ಓಕೆ. ಸೊ ಚೆನ್ನಾಗಿ ಬರೆದಿದ್ರೆ ಮೇಡಮ್, ಯಾಕಂದರೆ ಈ ಸ್ಕೋರು ಕರ್ನಾಟಕದಲ್ಲಿ ನನ್ನ ಪ್ರಕಾರ ಹೈಯೆಸ್ಟ್ ಇದೆ. ಸೊ ಆಮೇಲೆ ಕರ್ನಾಟಕ ಅಕಾಡೆಮಿಯಲ್ಲಿ ನೀವು 137, ಲಾಸ್ಟ್ ಟೈಮ್ ನಮ್ಮದು 129 ಇತ್ತು. ಸೊ ಆ ರೆಕಾರ್ಡ್ನ ಬ್ರೇಕ್ ಮಾಡಿ 137 ತೊಗೊಂಡಿದ್ರಿ. ಸೊ ಕರ್ನಾಟಕ ಅಕಾಡೆಮಿ ಎಲ್ಲ ಶಿಕ್ಷಕರ ಪರವಾಗಿ ನಿಮಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನೀವು ಕೇವಲ ಈಗ ಮಾಡಿರ್ತಕ್ಕಂಥ ಸಾಧನೆ ಸಾಕಷ್ಟು ಹೆಣ್ಮಕ್ಳಿಗೆ, ಸಾಕಷ್ಟು ಸ್ಪರ್ಧಾರ್ಥಿಗಳಿಗೆ ಒಂದು ಸ್ಫೂರ್ತಿಯಾಗಿದೆ ಮೇಡಮ್. ಸೊ ಆ ಒಂದು ನಮ್ಮ ಹುಡುಗರಿಗೆ ನಿಮ್ಮದು ಇನ್ಸ್ಪಿರೇಷನ್ ಆಗಿ, ಮೋಟಿವೇಟ್ ಆಗಿ ನೀವು ಬಂದು ನಮ್ಮ ಕರೆಗೆ ಹೋಗೊಟ್ಟು, ಇಲ್ಲ ಸರ್ ನಾನು ರಿಕ್ವೆಸ್ಟ್ ಮಾಡಿದೆ ಮೇಡಮ್ಗೆ ಬಂದ ತಕ್ಷಣ. ಆ್ಯಕ್ಚುಲಿ ನಾನೊಬ್ಬ ಮುಸ್ಲಿಮ್ ಆಗಿರೋದ್ರಿಂದ ತುಂಬ ಜನ ಮುಸ್ಲಿಮ್ಸ್ ಏನು ಮಾಡ್ತಾರೆ ಅಂದರೆ, ಯಾರೋ ಓದೋಕ್ಕಷ್ಟು ಕೋಆಪ್ರೇಷನ್ ಇರಲ್ಲ, ಅಥವಾ ಹೊರಗಡೆ ಬಂದು ಮಾತಾಡೋಕ್ಕೆ ಕೂಡ ಅಷ್ಟು ಅವಕಾಶ ಕೊಡಲ್ಲ. ಸೊ ಅದನ್ನು ಎಲ್ಲವನ್ನ ಬದಿಗೊಟ್ಟು ಚೆನ್ನಾಗಿ ಓದ್ತಿರ್ತಕ್ಕಂಥ ಸಾಕಷ್ಟು ಹೆಣ್ಮಕ್ಳಿಗೆ ನೀವು ಇನ್ಸ್ಪಿರೇಷನ್ ಆಗಿದ್ರಿ, ಮೋಟಿವೇಟ್ ಆಗಿದ್ರಿ. ಇಲ್ಲಿ ಯಾವುದೋ ಜಾತಿ ಮೆಟ್ರ್ ಆಗಲ್ಲ ಅನ್ನೋದು ಫ್ಯಾಮಿಲಿ ಸಪೋರ್ಟ್ ಸರ್. ಎಸ್, ವೇದಗಳಲ್ಲಿ ಒಂದು ಮಾತು ಹೇಳ್ತಾರೆ, ಒಳ್ಳೆಯದು ಎಲ್ಲಿಂದಲೇ ಬಂದರೂ ಕೂಡ ಅದನ್ನು ಸ್ವೀಕರಿಸುವಂತ ನಾವು ಅಂತಕ್ಕಂಥದ್ದು. ಹೀಗಾಗಿ ಭಾರತೀಯತೆಗೆ ನಾವು ಏನಂದರೆ, ಭಾರತೀಯರಾಗಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮಿಂದ ಏನಾಗುತ್ತೆ ಆ ಗೈಡೆನ್ಸನ್ನು, ಒಳ್ಳೆಯದನ್ನು ನಾವು ಮಾಡಬೇಕಾಗತ್ತೆ. ಸೊ ಈ ಮೇಡಮ್ ಅವರು ಏನು ಮಾಡಿದ್ದಾರೆ ಇವತ್ತು ಒಂದು ಅಚೀವ್ಮೆಂಟು ತುಂಬ ಜನರಿಗೆ ಇನ್ಸ್ಪಿರೇಷನ್ ಆಗಿ, ಮೋಟಿವೇಟ್ ಆಗಿ ಇದು ಕೆಲಸ ಮಾಡುತ್ತೆ ಅಂತ ಅನ್ಕೋತೀನಿ. ಸೊ ಅವರು ಏನು ಸ್ಟ್ರಾಟಜೀಸ್ಗಳನ್ನ ಹೇಳಿದರು, ರಿವಿಷನ್ಗೆ ಜಾಸ್ತಿ ಫೋಕಸ್ ಮಾಡಿರಿ ಅಂತ ಹೇಳಿದರು. MCQs, ಮಾಡಲ್ MCQs ಮೇಲೆ ಸ್ವಲ್ಪ ವರ್ಕ್ ಮಾಡಿರಿ ಅಂತ ಹೇಳಿದರು. ಆಮೇಲೆ ಅವತ್ತು ಯಾವ ದಿನ ಓದ್ತೀರಿ ಅದೇ ದಿನ ನೀವೇನಾದ್ರೆ ರಿವಿಷನ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳಿದರು. ಸೊ ಆಮೇಲೆ ಕನ್ಫ್ಯೂಷನ್ಸ್ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದಲ್ಲ. ಆಮೇಲೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಟೆಕ್ಸ್ಟ್ ಬುಕ್ ಏನಿದಾವೆ ಅದ್ರ ಮೇಲೆ ಜಾಸ್ತಿ ಒತ್ತು ಕೊಡಬೇಕು. ಡಿಪಾರ್ಟ್ಮೆಂಟ್ ಅವರು ಹೇಳಿರ್ತಕ್ಕಂಥ ಒಂದು ಕಂಟೆಂಟ್ ಮೇಲೆ ವರ್ಕ್ ಮಾಡಬೇಕು ಹೊರತು ಯಾವುದೇ ಒಂದು ಆಥರ್ ಬುಕ್ಸಿಂದ ನಾವು ಏನನ್ನು ಚೆನ್ನಾಗಿ ಮಾರ್ಕ್ಸ್ ತೆಗಿಯೋಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನು ಕೂಡ ನೋಟ್ ಮಾಡ್ಕೋಬೇಕು. ಸೊ ಆಮೇಲೆ ಮ್ಯಾಕ್ಸಿಮಮ್ ಟೀಚರ್ಸ್ ಕೂಡ ನಿಮ್ಗೆ ಏನು ಮಾಡ್ತಾರೆ ಅಂದರೆ, ಈ ಒಂದು ಡಿಪಾರ್ಟ್ಮೆಂಟ್ ಸಜೆಸ್ಟ್ ಬುಕ್ಸ್ಗಳನ್ನು ಗೈಡ್ ಮಾಡಿ ಏನು ಮಾಡ್ತಾರೆ ಅಂದರೆ ಟೀಚಿಂಗ್ ಮಾಡ್ತಿರ್ತಾರೆ. ಸೊ ಆ್ಯಕ್ಚುಲಿ ಅವ್ರದ್ದು ಆ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲ ಅಂತಕ್ಕಂಥದ್ದು ನೋಡಬೇಕು. ಈಗ ಮೇಡಮ್ ಈಗ ಹೇಳಿದರು, ನಾಳೆ ಇವರೇ ನಿಮಗೆ ಟೀಚ್ ಮಾಡೋಕ್ಕೆ ಬರ್ಬೋದು, ಹೌದಾ? ಸೊ ಕರ್ನಾಟಕ ಅಕಾಡೆಮಿಲಿ ಒಬ್ಬರು ಎಜುಕೇಟರ್ ಆಗಿ ನಾಳೆ ಟೀಚ್ ಮಾಡೋಕ್ಕೆ ಬರ್ಬೋದು. ಯಾಕಂದರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸ್ಟ್ರಾಟಜಿ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಏನಂದರೆ ಯುನಿಕ್ ಪರ್ಸನಾಲಿಟಿಯಲ್ಲಿ ನೀವು ನೋಡಿದ್ರಿ. ಒಂದು ಸಣ್ಣ ಹಳ್ಳಿಯಿಂದ ಬಂದುಬಿಟ್ಟು ಒಂದು ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮೇಡಮ್ ಇಲ್ಲಿ ಮಾಡಿದ್ದಾರೆ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ, ಕರ್ನಾಟಕ ಅಕಾಡೆಮಿ ಎಲ್ಲ ಒಂದು ಶಿಕ್ಷಕರ ಪರವಾಗಿ, ನನ್ನ ವೈಯಕ್ತಿಕವಾಗಿ ಕೂಡ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮೇಡಮ್, ಕೊನೆಯದಾಗಿ ನಮ್ಮೆಲ್ಲ ಆಸ್ಪಿರೆಂಟ್ಸ್ಗಳಿಗೆ, ಸೊ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಏನು ಹೇಳಿಕ್ಕೆ ಬಯಸ್ತೀರಿ? ಸೊ ಯಾಕಂದರೆ ಇದು 137 ಇಟ್ ಇಸ್ ನಾಟ್ ಎ ಸ್ಮಾಲ್ ಸ್ಕೋರ್, ಇದು ಹೈಯೆಸ್ಟ್ ಸ್ಕೋರ್ ಮೇಡಮ್ ಕರ್ನಾಟಕದಲ್ಲಿ. ಸೊ ಏನು ಹೇಳಿಕ್ಕೆ ಬಯಸ್ತೀರಿ? ನನಗನ್ಸಿದ ಮಟ್ಟಿಗೆ ಕರ್ನಾಟಕ ಅಕಾಡೆಮಿಯಲ್ಲಿ ಕ್ಲಾಸಸ್ ತುಂಬಾ ಹೆಲ್ಪ್ಫುಲ್ ಆಯ್ತು ಸರ್ ನನಗೆ.
ಕರ್ನಾಟಕ ಅಕಾಡೆಮಿ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ಲಾಟ್ಫಾರ್ಮ್ ಫಾರ್ ಟೀಚಿಂಗ್ ಎಕ್ಸಾಮ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಎಸ್, ಥ್ಯಾಂಕ್ ಯು ಮೇಡಮ್. ಎಸ್, ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿವರೆಗೆ ಮೇಡಮ್ ಬಂದಿದ್ದಾರೆ. ಜಾಸ್ತಿ ನಾನು ಅವ್ರ ಟೈಮನ್ನು ತೊಗೊಳಲ್ಲ. ಸೊ ಸಾಕಷ್ಟು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿದ್ದಾರೆ. ಅವರು ಸ್ಟ್ರಾಟಜೀಸ್ಗಳನ್ನ ಕೂಡ ಹೇಳಿದ್ದಾರೆ, ಪ್ಲಾನಿಂಗ್ ಹೇಳಿದ್ದಾರೆ. ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ ರಿವಿಷನ್ ಜಾಸ್ತಿ ಫೋಕಸ್ ಮಾಡಿ ಅದೇ ದಿನ ಓದಿದ್ದನ್ನು ರಿವೈಸ್ ಮಾಡ್ಕೊಡ್ರಿ. MCQs ಮೇಲೆ, ಮಾಡಲ್ MCQs ಮೇಲೆ ಜಾಸ್ತಿ ವರ್ಕ್ ಮಾಡಿರಿ. ಸೊ ಅಂತಕ್ಕಂಥದ್ದನ್ನು ಹೇಳಿದರು. ಸೊ ಈ ಎಲ್ಲ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಂಡಿದ್ದೀವಿ ಅಂತ ಅನ್ಕೋತೀನಿ. ಕೊನೆಯದಾಗಿ ನಿಮ್ಮ ಕಡೆಯಿಂದ ಏನಾದರೂ ಕೇಳ್ದಿದ್ರೆ ಆಸ್ಪರೆಂಟ್ಸ್ ಕಡೆಯಿಂದ ನೀವು ಕಮೆಂಟ್ ಮಾಡ್ಬೋದು, ನಾನು ಕೇಳ್ತೀನಿ ನಿಮ್ಮ ಪರವಾಗಿ. ಎಸ್, ನಿಮ್ಮ ಪರವಾಗಿ ಯಾರಾದರೂ ಕಮೆಂಟ್ಸ್ ಇದ್ದರೆ ದಯವಿಟ್ಟು ಹೇಳಿ, ನಾನು ಮೇಡಮ್ನ ಕೇಳ್ತೀನಿ. ಎಸ್, ದಯವಿಟ್ಟು ನಮ್ಮ ಆಸ್ಪರೆಂಟ್ಸ್ ಕಡೆಯಿಂದ ಏನೇ ಒಂದು ಡೌಟ್ಸ್ ಇದ್ದರೆ ನೀವು ಕೇಳಿದರೆ ನಾನು ಅವ್ರನ್ನ ಕೇಳ್ತೀನಿ ನಿಮ್ಮ ಪರವಾಗಿ. ಅವ್ರು ನಿಮಗೆ ಆನ್ಸರ್ ಮಾಡ್ತಾರೆ ಅಂತ ಅನ್ಕೋತೀನಿ. ದಯವಿಟ್ಟು ಎಸ್, ಥ್ಯಾಂಕ್ ಯು. ಎಲ್ಲರೂ ಕಂಗ್ರ್ಯಾಚುಲೇಷನ್ ಹೇಳ್ತಿದ್ದಾರೆ ಮೇಡಮ್, ಕರ್ನಾಟಕ ಅಕಾಡೆಮಿ ಅವರು. ಥ್ಯಾಂಕ್ ಯು ಸರ್, ಮೀನ್ಸ್ ಎ ಲಾಟ್. ಮ್ಯಾಥ್ಸ್ ಹೇಗೆ ಮಾಡಿದ್ರೆ, ಪರ್ಟಿಕ್ಯುಲರ್ ಮ್ಯಾಥ್ಸ್ ಹೇಗೆ ಮಾಡಿದ್ರಿ ಅಂತ ಕೇಳ್ತಿದ್ದಾರೆ ಮೇಡಮ್ ಅವರು. ಮ್ಯಾಥ್ಸ್ ಅಲ್ಲಿ ಸರ್ ಫಸ್ಟ್ ಕ್ಲಾಸ್ ಕೇಳ್ತಿದ್ನಲ್ವಾ ಸರ್ ಲೈವ್, ಓಕೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೇಕಂದ್ರೆ ಕಷ್ಟನೇ ಸರ್. ಅವ್ರು ಮಾಡಿರ್ತಾರಲ್ಲ ಸರ್, ಅದೇ ಮಾಡಲ್ ಎಷ್ಟೇ ಪ್ರಾಬ್ಲಮ್ ಸಿಕ್ಕಿದ್ರು ಅದನ್ನ ನಾವೇ ಪ್ರಾಕ್ಟೀಸ್ ಮಾಡ್ಬೇಕು ಸರ್. ಯಾರೇ ಒಬ್ರು ಟೀಚರು ಎಲ್ಲಾ ಪ್ರಾಬ್ಲಮ್ನು ಮಾಡಕ್ಕಾಗಲ್ಲ. ಅವ್ರು ಎಷ್ಟು ಮಾಡಿದ್ರು ಅದು ನಮ್ಗೆ ಅರ್ಥ ಆಗಿದೆ ಅನ್ನೋದು ನಾವು ಮಾಡಿ ನೋಡಿದಾಗ ಮಾತ್ರನೇ ಸರ್. ಜಾಸ್ತಿ ಪ್ರಾಕ್ಟೀಸ್ ಎಕ್ಸರ್ಸೈಸ್ ಅಲ್ಲಿ ಇರೋ ಒಂದು ಪ್ರಾಬ್ಲಮ್ ಬಿಡಿದ್ರೆ ಎಲ್ಲವನ್ನೂ ಸಾಲ್ವ್ ಮಾಡ್ತಿದ್ದೆ ಸರ್ ನಾನು. ಆಲ್ಮೋಸ್ಟ್ ಎಲ್ಲ ನಿಮಗೆ ಕವರ್ ಮಾಡಿದ್ದಾರೆ ಮೇಡಮ್, ಎಲ್ಲ ಬೇಸಿಸ್ ಮೇಲೆ. ಎಲ್ಲ ಸಬ್ಜೆಕ್ಟ್ಸ್ ಕವರ್ ಮಾಡಿದ್ದಾರೆ. ಮ್ಯಾಥ್ಸ್ ಅಲ್ಲಿ ಎಲ್ಲ ಕಂಟೆಂಟ್ ಸರ್ ಕವರ್ ಮಾಡಿದ್ದಾರೆ ಸರ್. ವೆರಿ ಗುಡ್ ಮೇಡಮ್. ಎಸ್, ಮತ್ತೆ ನಿಮ್ಮ ಕಡೆಯಿಂದ ಏನು ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಿದ್ರಿ ಅಂತ ಒಬ್ರು ಕೇಳ್ತಿದ್ದಾರೆ, ಪ್ರವೀಣ್ ಅಂತ ಹೇಳಿ. ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಿದ್ರಿ ಅಂದ್ರೆ ಎಕ್ಸಾಮ್ ಅಲ್ಲ ಸರ್, B4 ಇದು ಕನ್ನಡ, ಇಂಗ್ಲಿಷ್, ಸೈಕಾಲಜಿ, ಸೈನ್ಸ್ ಬೇಗ ಬೇಗ ಮುಗಿಯುತ್ತೆ ಸರ್. ಓಕೆ, ಇದನ್ನ 1.5 hour ಅಲ್ಲಿ ಮುಗಿಸ್ಕೊಂಡು ಲಾಸ್ಟ್ 1 hour ನಾನು ಮ್ಯಾಥ್ಸ್ಗೆ ಕೊಡ್ತಿದ್ದೆ ಸರ್. ಓಕೆ, ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಿಲ್ಲ, ಲೇಟ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು. ಓಕೆ ಮೇಡಮ್. ಅದು 35 to 40 ಮಿನಿಟ್ಸ್ ಅಲ್ಲಿ ಮುಗಿದು ಇನ್ನು 20 ಮಿನಿಟ್ಸ್ ಫ್ರೀ ಆಗೇ ಇತ್ತು ಸರ್ ಈ ಸಲ. ಮೇಡಮ್, ಒಬ್ರು ಇಲ್ಲಿ ಕೇಳ್ತಿದ್ದಾರೆ ಸೈಕಾಲಜಿಗೆ ಯಾವ ಬುಕ್ ಓದಿದ್ರಿ ಅಂತ ಕೇಳ್ತಿದ್ದಾರೆ ಪರ್ಟಿಕ್ಯುಲರ್ ಆಗಿ. ಸೈಕಾಲಜಿಗೆ ಪರ್ಟಿಕ್ಯುಲರ್ ಆಗಿ ಬುಕ್ ಅಂತಿಲ್ಲ ಸರ್, ನಿಮ್ ಕ್ಲಾಸಸ್ ಕೇಳ್ತಿದ್ದೆ ಅಷ್ಟೇ ಸರ್. ಅಷ್ಟೇ, ಬೇರೆ ಯಾವ್ದು ಬುಕ್? ಮತ್ತೆ ನಮ್ B.Ed ಅಲ್ಲಿ ಸರ್ ಚೆನ್ನಾಗಿ ಮಾಡ್ತಿದ್ರು. ಆ B.Ed ಸರ್ದು ನೋಟ್ಸು ಮತ್ತೆ ನಿಮ್ ಕ್ಲಾಸಸ್ ಬಿಟ್ರೆ ಇನ್ನೇನು ರೆಫರ್ ಮಾಡ್ತಿದ್ದಿಲ್ಲ ಸರ್. ಕೆಲವರು ಜಾಬ್ ಹೋಲ್ಡರ್ಸ್ ಅಂತ ಇದ್ದಾರೆ ಮೇಡಮ್ ಇಲ್ಲಿ. ಅವರು ಜಾಬ್ ಮಾಡ್ಕೊಂಡು ಓದಿದ್ರೆ ಬೆಟರ್ ಅಥವಾ ನೋಟಿಫಿಕೇಶನ್ ಆದಾಗ ಬಿಟ್ಟು ಓದಿದ್ರೆ ಬೆಟರ್ ಮೇಡಮ್? ನೋಟಿಫಿಕೇಶನ್ ಆದ ತಕ್ಷಣ ಬಿಟ್ಬಿಟ್ಟು ಓದೋದೇ ಬೆಟರ್ ಅನ್ಸುತ್ತೆ ಸರ್. ನಾನು ಕೂಡ ಇದನ್ನ ಮಾಡಿದ್ದೆ. ನಾನು ನೋಟಿಫಿಕೇಶನ್ ಆದ ತಕ್ಷಣ ನಾನು ಜಾಬ್ಗೆ ರಿಸೈನ್ ಮಾಡಿಬಿಟ್ಟು, ಪ್ರೈವೇಟ್ ಸ್ಕೂಲಲ್ಲಿ ಇದ್ದೆ ನಾನು, 19,500 ಸ್ಯಾಲರಿ ಇತ್ತು. ರಿಸೈನ್ ಮಾಡಿಬಿಟ್ಟು ಒಂದು 3 ತಿಂಗಳು ನಾನು ಮನೇಲಿ ಕೂತ್ಕೊಂಡು ಸ್ಟಡಿ ಮಾಡಿದೆ. ಪ್ಲಾನ್ ಪ್ರಕಾರ ಏನು ಸಿಲೆಬಸ್ ಇತ್ತು ಅದ್ರ ಪ್ರಕಾರ ಕಂಟೆಂಟನ್ನು ಕಲೆಕ್ಟ್ ಮಾಡಿಕೊಂಡು. ಸೊ ಮೇಡಮ್ ಕೂಡ ನೆಕ್ಸ್ಟಿಗೆ SSTR ಪ್ರಿಪೇರ್ ಆಗ್ತಿದ್ದಾರೆ. ನೀವು ಕೂಡ ಚೆನ್ನಾಗಿ ಪ್ರಿಪೇರ್ ಆಗ್ರಿ. ಇಂಗ್ಲೀಷ್ ಏನು ಸ್ಟ್ರಾಟಜಿ ಇತ್ತು ಅಂತ ಕೇಳ್ತಿದ್ದಾರೆ, ಇಂಗ್ಲೀಷ್ ಮಾರ್ಕ್ಸನ್ನು ತೊಗೊಳಕ್ಕೆ, ಇಂಗ್ಲೀಷ್ ಸಬ್ಜೆಕ್ಟ್ ಮೇಡಮ್ ಪರ್ಟಿಕ್ಯುಲರ್. ಇಂಗ್ಲಿಷ್ ಅಲ್ಲಿ ಸರ್ ಕ್ಲಾಸಸ್, ಬಸವರಾಜ್ ಸರ್ ಕ್ಲಾಸಸ್ ತುಂಬಾ ಯೂಸ್ ಆಗ್ತಿತ್ತು ಸರ್. ಓಕೆ, ಮತ್ತೆ ಪೊಯಮ್ಮುನು ಇದು ಪ್ಯಾರಾಗ್ರಾಫ್ ಇರುತ್ತಲ್ಲ ಸರ್, ಪ್ಯಾಸೇಜ್ ಮೇಡಮ್, ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ವರ್ಕ್, ಜಾಸ್ತಿ ಪ್ಯಾಸೇಜಸ್ ಪೊಯಮ್ಸ್ ಬಿಡಿಸ್ತಾ ಇದ್ರೆ ಅದ್ರ ಮೇಲೆ ಒಂದು ಗ್ರಿಪ್ ಬರುತ್ತೆ ಸರ್. ಯಾವ ತರ ಕ್ವಶನ್ಸ್ ಬರ್ತಿದೆ, ಏನಾಗ್ತಿದೆ ಅಂತ ಮೋರ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದು ಸರಿ ಹೋಗುತ್ತೆ ಸರ್. ಬಸವರಾಜ್ ಸರ್ ಕಂಪ್ಲೀಟ್ ರಿವಿಷನ್ ಕ್ಲಾಸಸ್ ಕವರ್ ಮಾಡಿದ್ದಾರೆ ಮೇಡಮ್, ಸಿಲೆಬಸ್ ನ ಮಾಡಿದ್ದಾರೆ ಸರ್. LB MCQs ಇಂಪಾರ್ಟೆಂಟಾ ಮೇಡಮ್ ಅಂತ ಕೇಳ್ತಿದ್ದಾರೆ. LB MCQs ಏನಾದರೂ ಇಂಪಾರ್ಟೆಂಟಾ ನಿಮಗೆ? ಅದೇ ಇಂಪಾರ್ಟೆಂಟ್ ಅಂತ ಹೇಳಕ್ಕಾಗಲ್ಲ ಸರ್. ನಾವು ಕಾನ್ಸೆಪ್ಟ್ ನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ರೆ, ನಾವು ತಿಳ್ಕೊಂಡಿರೋದು ಎಷ್ಟು ಮಟ್ಟಿಗೆ ಕರೆಕ್ಟ್ ಆಗಿದೆ ಅಂತ ನಾವು ಚೆಕ್ ಮಾಡ್ಕೋಬೇಕಾದ್ರೆ ಅವು ತುಂಬಾ ಯೂಸ್ಫುಲ್ ಇದಾವೆ ಸರ್. ಬರೀ ಅದನ್ನೇ ಓದ್ಕೊಂಡು ಹೋಗ್ಬಿಟ್ಟು ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀವಿ ಅಂದ್ರೆ ಅದು ಕಷ್ಟ ಆಗ್ಬೋದು ಸರ್. ಕಂಟೆಂಟ್ ಓದ್ಕೊಂಡ್ಬಿಟ್ಟು ನೀವು ಹೇಗೆ ಬೇಕಾದ್ರೂ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು ಅಂತ ಅವ್ರು ಹೇಳ್ತಿರೋದು. ಕಂಟೆಂಟ್ಗೆ ಓದ್ಕೊಡ್ರಿ, ಕ್ವಶನ್ಸ್ ಹೆಂಗೆ ಬರಲಿ ನೀವು ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳಿ. ಸೊ ಕಂಟೆಂಟ್ ಮೇಲೆ ವರ್ಕ್ ಮಾಡ್ರಿ ಅಂತ ಹೇಳಿ. ಒಬ್ರು ಕೇಳ್ತಿದ್ದಾರೆ ಪದ್ಮ ಅಂತೇಳಿ, ಕರ್ನಾಟಕ ಅಕಾಡೆಮಿಲಿ ಮ್ಯಾಥ್ಸ್ ಟೀಚಿಂಗ್ ಚೆನ್ನಾಗಿದೆ ಅಂತ. ಹೇಗಿತ್ತು ಮ್ಯಾಥ್ಸ್ ಟೀಚಿಂಗ್ ಅಂತ ಕೇಳ್ತಿದ್ದಾರೆ. ಮ್ಯಾಥ್ಸ್ ತುಂಬಾ ಗ್ರಿಪ್ ಬಂದಿದೆ ನನ್ನ ಕರ್ನಾಟಕ ಅಕಾಡೆಮಿಯಿಂದ ಸರ್. ಸಂತೋಷ್ ಸರ್ ತುಂಬಾ ಸಿಂಪಲ್ ಆಗಿ ಏನು ಮ್ಯಾಥ್ಸ್ 0 ಇರೋರ್ನು ಹೀರೋ ಲೆವೆಲ್ ಕರ್ಕೊಂಡು ಹೋಗ್ತಾರೆ ಸರ್. ಅಷ್ಟು ಚೆನ್ನಾಗಿ ಮಾಡ್ತಾರೆ ಸರ್ ಮ್ಯಾಥ್ಸ್. ಶಶಿಕಲಾ ಅವ್ರು ಕೇಳ್ತಿದ್ದಾರೆ GPT ಯಾಕೆ ಓದಲ್ಲ ಅಂತ ಕೇಳ್ತಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಒಂದಕ್ಕಂತ ಏನಿಲ್ಲ ಸರ್. ಇವಾಗ ಓದಿದ್ರೆ ಎಲ್ಲದಕ್ಕೂ ಯೂಸ್ ಆಗೋ ತರನೇ ಇರುತ್ತೆ ಅಂತ ಅಷ್ಟೇ ಸರ್. GPSR ಓದಬಾರ್ದು ಅಂತ ಏನಿಲ್ಲ, ಓದಬೇಕು. ನೀವು HSTR ಓದಿದ್ದು GPSR ಹೆಲ್ಪ್ ಆಗುತ್ತೆ, GPSR ಓದಿದ್ದು HSTR ಹೆಲ್ಪ್ ಆಗುತ್ತೆ. ಅದರದ್ದೇನು ಸಮಸ್ಯೆ ಇಲ್ಲ ನಿಮಗೆ. ಓಕೆ,
ಸೊ ನಾನು ಕೂಡ ಎಸ್ ಜಿ ಸರ್. ಪಿ ಎಸ್ ಅಸ್ಪರೆಂಟ್ ಇದ್ದೆ ನಿಮ್ಮ ಹಾಗೇನೆ. ಓಕೆ, ಜಿ ಪಿ ಎಸ್ ಜಾಸ್ತಿ ಪೋಸ್ಟ್ಗಳಾದ್ರೆ 100% ನಿಮ್ಗೆ ಪ್ಲಸ್ ಆಗುತ್ತೆ. ಲೆಸ್ ಪೋಸ್ಟ್ ಇದ್ದಾಗ ನೀವು ಒಂದು ಓದಿದ್ದು ಎಚ್ ಎಸ್ ಟಿ ಆರ್ಗೂ ಕೂಡ ಯೂಸ್ ಮಾಡ್ಕೋಬಹುದು. ಎಸ್ ಪೆಡಗಾಗಿ ಸರ್. ಯಾವ ರೀತಿಯಾಗಿ ಅದಕ್ಕೋಸ್ಕರನೇ ಸ್ಟ್ಯಾಟಸ್ ಸರ್. ಪೆಡಗಾಗಿ ಯಾವ ರೀತಿಯಾಗಿ ಕಂಟೆಂಟ್ ಕವರ್ ಮಾಡ್ಕೊಂಡ್ರಿ ಅಂತ ಕೇಳ್ತಿದ್ದಾರೆ ಮೇಡಮ್. ಪೆಡಗಾಗಿ ಏನು ಪೆಡಗಾಗಿಗೆ ಏನು ಪರ್ಟಿಕ್ಯುಲರ್ ಆಗಿ ಏನು ಓದ್ಬೇಕು ಅಂತ ಅನಿಸ್ತಿಲ್ಲ ಸರ್ ನನಗೆ. ಓಕೆ ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡು ಮಕ್ಕಳ ಮೈಂಡ್ ಸೆಟ್ ಹೆಂಗಿರುತ್ತೆ ಓಕೆ ಅಂತ ಬಿಟ್ಟು ಒಂದ್ಸಲಿ ಯೋಚನೆ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಆನ್ಸರ್ಸ್ ಕರೆಕ್ಟ್ ಆಗ್ಬೋದು ಸರ್. ಟೀಚರ್ಸ್ ಪೆಡಗಾಗಿ ಮಾಡಿದ ಕ್ಲಾಸಸ್ ಏನಾದರೂ ಯೂಸ್ಫುಲ್ ಆಯ್ತಾ? ತುಂಬಾ ಯೂಸ್ಫುಲ್ ಆಯ್ತು ಸರ್. ಓಕೆ, ಅದ್ರಲ್ಲಿ ನಿಮ್ ಸೈಕಾಲಜಿ ಕ್ಲಾಸಸ್ ಇಂದಾನೇ ಜಾಸ್ತಿ ಪೆಡಗಾಗಿ ಎಲ್ಲೂ ಯೂಸ್ ಆಗುತ್ತೆ ಸರ್. ಎಸ್, ಮ್ಯಾಕ್ಸಿಮಮ್ NCS ಸೈಕಾಲಜಿ ಕ್ವಶನ್ಸ್ ಅಲ್ಲೇ ನಾನು ಏನು ಮಾಡಿರ್ತೀನಿ ಅಂದ್ರೆ 99% ಬೇರೆ ಸಬ್ಜೆಕ್ಟ್ಸ್ ಪೆಡಗಾಗಿ ನಾನು ಕವರ್ ಮಾಡಿರ್ತೀನಿ. ಅದಂತೂ ಅದೆಲ್ಲ ಅಲ್ಲೇ ಕವರ್ ಆಗೋಗುತ್ತೆ ಸರ್. ಎಸ್. ಈಗ 137 ಮೇಡಮ್ ತೊಗೊಂಡಿದ್ದಾರೆ. ಯಾರೋ ಒಬ್ರು ಸೋಷಿಯಲ್ ಸೈನ್ಸ್ ಕೇಳ್ತಾ ಇದ್ರಿ, ಇನ್ನೂ ಬೇರೆ ಇದ್ದಾರೆ 132, 130, 129 ಅವ್ರಿಗೆ. ಅವ್ರನ್ನೂ ಕರ್ಕೊಂಬಂದು ಒಂದು ಸಾಧ್ಯ ಆದರೆ ಒಂದು ವಿಡಿಯೋ ಮಾಡಿಸ್ತೀವಿ. ಫಸ್ಟ್ ಈಗ 137 ಇದು ಕಡಿಮೆ ಸ್ಕೋರ್ ಅಲ್ಲ, ಕರ್ನಾಟಕದಲ್ಲಿ ಹೈಯೆಸ್ಟ್ ಸ್ಕೋರ್ ಇದು. ಆಮೇಲೆ ಕರ್ನಾಟಕ ಅಕಾಡೆಮಿಯಲ್ಲಿ ಕೂಡ ಹೈಯೆಸ್ಟ್ ಸ್ಕೋರು. ಆಮೇಲೆ ಇವನ್ ನಾನು ಅನ್ಕೋತೀನಿ ಕರ್ನಾಟಕದಲ್ಲಿ ಕೂಡ ಇದು ಹೈಯೆಸ್ಟ್ ಸ್ಕೋರ್ ಆಗಿದೆ ಅಂತೇಳಿ. ಯಾಕಂದ್ರೆ ಸಿಟೆಟಲ್ಲಿ 136 ಹೈಯೆಸ್ಟ್ ಆಗಿತ್ತು. ಈ ಒಂದು 2025ರಲ್ಲಿ 141 ಹೈಯೆಸ್ಟ್ ಆಗಿದೆ. ಈಗ ಕರ್ನಾಟಕದಲ್ಲಿ 137 ಅಂದರೆ ಕಡಿಮೆ ಸ್ಕೋರ್ ಅಲ್ಲ, ಇದು ಹೈಯೆಸ್ಟ್ ಸ್ಕೋರ್. ಅವ್ರು ಅದೇ ಹೇಳಿದ್ದು, ಏನು ರೆಗ್ಯುಲರ್ ಆಗಿ ಕ್ಲಾಸ್ ಆಮೇಲೆ ಪರ್ಟಿಕ್ಯುಲರ್ ಎಷ್ಟು ಗಂಟೆ ಅಂತ ಕೇಳ್ತಿದ್ದಾರೆ ಮೇಡಮ್, ಎಷ್ಟು ಗಂಟೆ ಓದ್ಬೇಕಂತೇಳಿ. 5 to 6 ಅವರ್ಸ್ ಕೊಡ್ತಿದ್ದೆ ಸರ್ ನಾನು ಪರ್ 5 ಡೇ. to 6 ಅವರ್ಸ್ ಅವರು ಕೊಡ್ತಿದ್ರು. ಕ್ಲಾಸಸ್ ಕೇಳಿ ಇಲ್ಲಿ ರಿವಿಷನ್ ಮಾಡ್ಕೊಳ್ತಿದ್ರು ಅಷ್ಟೇ. ಅವರು ಪರ್ಟಿಕ್ಯುಲರ್ ಎಲ್ಲ ಸೇರಿಸಿನೇ ಹೇಳ್ತಾ ಇರೋದು. ಓಕೆ, ಕ್ಲಾಸ್ ಕೇಳಿ ಮತ್ತೆ ಅವತ್ ಏನ್ ಕ್ಲಾಸ್ ಮಾಡಿದ್ದಾರೆ ಅದನ್ನ ಅಲ್ಲೇ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕು ಅಂತ ಟೆಕ್ಸ್ಟ್ ಬುಕ್ ಓದ್ಬಿಟ್ಟು ಅದನ್ನ ಅಲ್ಲಿಗೆ ಮುಗಿಸ್ತಿದ್ದೆ ಅಷ್ಟೇ ಸೈನ್ಸ್ ಸರ್. ಅಪ್ ಟು 12th ಓದಿದ್ರೆ ಮೇಡಮ್, ಅಲ್ಲ 10th ವರ್ಗ ಅಷ್ಟೇ ಓದಿದ್ದೀರಾ? ಇಲ್ಲ, ಅಪ್ ಟು 10th ಓದಿದ್ದೆ ಅಷ್ಟೇ ಅಪ್ ಸರ್. ಟು 10th ಅಷ್ಟೇ. PU ಸ್ಟಾರ್ಟ್ ಮಾಡಿದೀನಿ ಬಟ್ ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ ಸರ್. ಅಪ್ ಟು 10th ಕಂಪ್ಲೀಟ್ ಮಾಡಿದೀನಿ ಸರ್. ಓಕೆ ಓಕೆ. ಇನ್ನು ಕೆಲವರು ಮೇಡಮ್ ಹೌಸ್ ವೈಫ್ ಇದ್ದಾರೆ ಅಂತ ಹೇಳ್ತಿದ್ದಾರೆ, ಮಕ್ಕಳು ನೋಡಿಕೊಂಡು ಸ್ಟಡಿ ಯಾವಾಗ ಮಾಡಬೇಕು, ಅದಾಗತ್ತಾ, ಬುಕ್ಸ್ ಓದೋಕ್ಕಾಗತ್ತಾ ಇದೆಲ್ಲನೂ ಅಂತ ಕೇಳ್ತಿದ್ದಾರೆ. ಖಂಡಿತ ಆಗುತ್ತೆ ಸರ್. ನಾವು ಒಂದು ಟೈಮ್ ಟೇಬಲ್ ಅಂತ ಹೇಳ್ಬಿಟ್ಟು ಹಾಕೊಂಡು ಓಕೆ, ಅದ್ ನಮ್ಮಲ್ಲಿ ಇದ್ರೆ ಖಂಡಿತ ನಾವು ಮಾಡ್ಬೋದು ಸರ್. ಎಸ್. ನೀವು ಕೊನೆಯದಾಗಿ ಮೇಡಮ್ ಏನು ಹೇಳ್ತಾರೆ ಅಂದರೆ, ಒಟ್ಟಾರೆಗೆ ಓವರಾಲ್ ಆಗಿ 6ರಿಂದ 12ನೇ ತರಗತಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕನ್ನು ಕಲೆಕ್ಟ್ ಮಾಡ್ಕೊಳ್ರಿ. ಅದಾದಮೇಲೆ ಏನು ಕಂಟೆಂಟ್ ನೀವು ಓದ್ಕೊತೀರಿ ಅದನ್ನ ರಿವಿಷನ್ ಜಾಸ್ತಿ ಮಾಡ್ಕೊಳ್ರಿ. MCQ ಮೇಲೆ ಸ್ವಲ್ಪ ಮಾಡಲ್ ಇದ್ದರೆ ರಿವಿಷನ್ ಮಾಡ್ಕೊಳ್ರಿ. ಸೊ ರಿವಿಷನ್ ಜಾಸ್ತಿ ಮಾಡ್ಕೊಂಡಷ್ಟು ನಿಮ್ಗೆ ಮಾರ್ಕ್ಸ್ ಬರುತ್ತೆ. ಆಮೇಲೆ ಒಂದು ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿದರೆ ನೀವು 137 ಮಾರ್ಕ್ಸ್ ತೆಗಿಯೋಕ್ಕಾಗಲ್ಲ. ಎಲ್ಲ ಸಬ್ಜೆಕ್ಟನ್ನು ಏನಂತಾರೆ, ಇದನ್ನು ಒಂದು ಮಾತು ಹೇಳ್ತಾರೆ ನೋಡ್ರಿ, ಮಾಸ್ಟರ್ ಆಫ್ ನನ್ ಜಾಕ್ ಆಫ್ ಆಲ್ ಅಂತ ಇರ್ತಾರೆ ಏನ್ರಿ. ಯಾವುದೇ ಒಂದು ವಿಷಯದ ನೀವು ಪ್ರಬುದ್ಧತೆ ಪಡ್ಕೋಬೇಕಾಗಿಲ್ಲ. ಎಲ್ಲ ವಿಷಯದ ಸ್ವಲ್ಪ 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 ಇದ್ದರೆ ಅಂದರೆ ನಿಮ್ಮ ಸ್ಕೋರ್ ಎತ್ತಿ ಮುಂದಕ್ಕೆ ಹೋಗುತ್ತೆ. ಇಲ್ಲಾಂದ್ರೆ ಆಟೋಮೆಟಿಕ್ ಆಗಿ ಅಂದರೆ ಬಿದ್ದು ಬಿಡುತ್ತದು. ಹೌದಾ? ಈಗ ನಾನು ಬರೆದಿದ್ದೀನಿ TET 9 ಸಾರಿ ಬರೆದಿದ್ದೀನಿ. ನಾನು 120 ಮಾರ್ಕ್ಸ್ ನಾನು ಹೈಯೆಸ್ಟ್ ತೆಗೆದಿದ್ದೀನಿ. ಬಟ್ ನಾನು ಪರ್ಟಿಕ್ಯುಲರ್ ಫೋಕಸ್ ಮಾಡೋದೇನು, ಒಂದು ಸೋಷಿಯಲ್ ಸೈನ್ಸು, ಒಂದು ಸೈಕಾಲಜಿ, ಮಿಕ್ಕಿದ ಸಬ್ಜೆಕ್ಟ್ ಅಲ್ಲೇ ಕಟ್ಸ್ಕೊಳ್ಳಲ್ಲ. ಯಾವುದು ಕನ್ನಡ ಆಗಿರ್ಬೋದು, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರ್ಬೋದು, ಇವು ಸಬ್ಜೆಕ್ಟ್ಸ್ ನಾನು ಫೋಕಸ್ ಮಾಡಲ್ಲ. ಹೀಗಾಗಿ ಏನಾಗುತ್ತೆ ಅಂದರೆ ಸ್ಕೋರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಅವ್ರು ಹೇಳಿದ್ದಿಷ್ಟೇ, ಎಲ್ಲ ಸಬ್ಜೆಕ್ಟ್ಸ್ ಮೇಲೆ ಫೋಕಸ್ ಮಾಡಿದರೆ ಏನಾಗುತ್ತೆ ಅಂದರೆ ಒಂದು ರಿವಿಷನನ್ನು ಮಾಡಿಕೊಂಡ್ರೆ ಹೆಚ್ಚು ಸ್ಕೋರನ್ನು ತೆಗಿಬೋದು. ಸೊ ಕರ್ನಾಟಕ ಅಕಾಡೆಮಿ ವತಿಯಿಂದ ಈಗಾಗಲೇ ಸಾಕಷ್ಟು 2022ರ ಒಂದು ನೇಮಕಾತಿಯಲ್ಲಿ ಹೈಯೆಸ್ಟ್ ಒಂದು ನೇಮಕಾತಿಯನ್ನು ಕೊಟ್ಟಿದ್ದೀವಿ ನಾವು. ಈ ಮುಂದೆ ಬರ್ತಕ್ಕಂಥ ಒಂದು ನೇಮಕಾತಿ ಪರೀಕ್ಷೆಯಲ್ಲಿ ಕೂಡ ಹೈಯೆಸ್ಟ್ ಒಂದು ನೇಮಕಾತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ, ಕ್ವಾಲಿಫೈಡ್ ಇರ್ತಕ್ಕಂಥ ಟೀಚರ್ಸು ಅದೇ ಫೀಲ್ಡಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇದೆ. ಹೀಗಾಗಿ ಪ್ರತಿ ಟೀಚರು 45 ನಿಮಿಷ ಪಾಠ ಮಾಡಿ 15 ನಿಮಿಷ MCQ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಮ್ಯಾಕ್ಸಿಮಮ್ ಏನಾಗುತ್ತೆ ಅಂದರೆ ಕಂಟೆಂಟ್ ಇಲ್ಲೇ ಕವರ್ ಆಗುತ್ತೆ. ನನ್ನ ಹೇಳಿದ ಪ್ರಕಾರ ಅವರು ಏನು ಕ್ಲಾಸಸ್ ಕೇಳ್ಕೊಂಡಿದ್ದಾರೆ ಆ ಬೇಸಿಸ್ ಮೇಲೆ ರಿವಿಷನ್ ಮಾಡಿದ್ದಾರೆ. ಸೊ ಆ ಒಂದು ಆ್ಯಂಗಲಲ್ಲಿ ನೀವೇನು ಮಾಡ್ಬೋದು ಅಂದರೆ ಸ್ಟಡಿ ಮಾಡ್ಬೋದು ಅಂತಕ್ಕಂಥದ್ದು ಹೇಳ್ತಾ, ಮೇಡಮ್ ಅವರು ನಮಗೆ ಟೈಮ್ ಕೊಟ್ಟಿದ್ದಾರೆ, ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಬಿಹಾಫ್ ಆಫ್ ಆಲ್ ಕರ್ನಾಟಕ ಅಕಾಡೆಮಿ ಸ್ಟಾಫ್ ಆ್ಯಂಡ್ ಫ್ರಮ್ ಆಲ್ ನಮ್ಮ ಕರ್ನಾಟಕ ಅಕಾಡೆಮಿಯ ಆಸ್ಪಿರೆಂಟ್ಸ್ ಪರವಾಗಿ. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಿಮ್ಮ ಮುಂದಿನ ಒಂದು ಫ್ಯೂಚರ್ ಒಳ್ಳೇದಾಗಲಿ, ಚೆನ್ನಾಗಿ ಓದಿ. ಸೊ ಏನು HSTR ಆಗಬೇಕಂತಿದ್ರಿ, ಮುಂದಿನ ಒಂದು ಸಂದರ್ಶನದಲ್ಲಿ HSTR ಒಂದು ಅಪಾಯಿಂಟ್ದೊಂದಿಗೆ ನಿಮ್ಮನ್ನ ಸಂದರ್ಶನ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್, ಇಟ್ ಮೀನ್ಸ್ ಎ ಲಾಟ್. ವೆಲ್ ಡನ್ ಮೇಡಮ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.